ಕಿಲ 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 ನಗೋ ಸರಿಕರಿಗೆ ಕುಲು 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 ನಗೋ ಹಿರಿಕರಿಗೆ ಹೆಂಗೋ ನಗೋ ಯಂಗ್ ಬಾಯ್ಸ್ಗೆ ಬಾಯಿ ತುಂಬಾ ನಗೋ ಬಾಯಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಪ್ಲೀಸ್ ವೆಲ್ಕಮ್ ಈ ಶೋನ ಚೆಲುವನಾರಾಯಣ ಸ್ವಾಮಿ, ನಮ್ಮ ನಿಮ್ಮೆಲ್ಲರ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್. ಹಾಗೂ ಈ ಶೋನ ಮಗುಳ್ನಗೆಯ ಚಲುವೆ ಶ್ರುತಿ ಮೇಡಮ್ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಶೀತಲ್ ರೆಡಿ ರೆಡಿ ರೋಲಿಂಗ್ ಕ್ಯಾಮ್ರಾ ಆಕ್ಷನ್. ಯಾಕ ಈ ರಾಂಗ್ ಡೈರೆಕ್ಷನ್? ನೋಡಮ್ಮ, ಜಡ್ಜ್ ಆಗೋಣ ಅನ್ಕೊಂಡೆ, ಕಲ್ಲು ಹಾಕಿದೆ. ಡೈರೆಕ್ಷನ್ ಆದ್ರೂ ಮಾಡೋಣ ಅಂತಿದ್ದೀನಿ ಇವಾಗ. ಒತ್ತಿ ಒತ್ತಿ ನನ್ನ ಅಂತರಾತ್ಮ ಹೇಳ್ತಾ ಇದೆ. ಅಯ್ಯೋ, ನಿಂದು ಒಂದ್ ಆತ್ಮ, ಅದ್ರೊಳಗಡೆ ಒಂದು ಅಂತರ ಬೇರೆ. ಸರಿ ಆಯ್ತು, ಹೀರೋ ಯಾರು? ಹೀರೋ ಬಂದ್ಬಿಟ್ಟು ನಾರಾಯಣ್ ಸರ್ ಅಂತ ಚರಿತ್ರದ ಪ್ರೇಮಾಂಜಲಿ ಡೈರೆಕ್ಟ್ರು. ನ್ಯೂಸ್ ಆಂಕರ್ ಬಂದ್ಬಿಟ್ಟು ಶೀತಲ್ ಅಂತ ಒಬ್ಳಿದ್ದಾಳೆ, ಅವಳು ಈ ನಾರಾಯಣ್ ಸರ್ ಅವರ ತಂಗಿ. ಸೊ ಅಣ್ಣ ತಂಗಿಯ ಒಂದು ಸಿನಿಮಾ. ಹೆಸರೇನು ಸಿನಿಮಾದ್ದು? ಅಂಗಿ ಹರಿದ ತಂಗಿ. ಸಿನಿಮಾ ಹೆಸರು ಅಂಗಿ ಹರಿದ ತಂಗಿ. ನಾವಿಬ್ರು ಬಾರಿಸ್ತಾ ಇದ್ರೆ ನಿನ್ನಂಗಿ ಎಲ್ಲ ಹರಿದೋಗುತ್ತೆ. ಮೊದ್ಲು ಸ್ಕಿಟ್ ತೋರಿಸ್ತೀನಿ, ಚಪ್ಪಾಳೆ ಬಂದ್ರೆ ಅದನ್ನೇ ಸಿನಿಮಾನು ಮಾಡ್ತೀನಿ. ಲೆಟ್ಸ್ ವೆಲ್ಕಮ್ ತಮಾಷಾ ಫ್ಯಾಕ್ಟರಿ. ಹಲೋ, ಪ್ರೊಡ್ಯೂಸರ್ ಪಾಂಡುರಂಗನೇ ಮಾತಾಡ್ತಿರೋದು. ಯಾರು? ಡೈರೆಕ್ಟ್ರ? ತಾವೆಲ್ಲಿದ್ದೀರಾ? ಮನೆ ಗೊತ್ತಾಗಿಲ್ವಾ ಸರ್? ಅಲ್ಲಿ 2ನೇ ಕ್ರಾಸ್ ಅಲ್ಲಿ 2ನೇ ಮನೇನೆ ನಮ್ಮ ಮನೆ. ಹೌದು, ಸ್ವಲ್ಪ ಮುಂದಕ್ಕೆ ಬನ್ನಿ ಸರ್. ಹೌದು ಸರ್, 2-3 ಡೈರೆಕ್ಟರ್ ಬರ್ತಾರೆ ಅಂತ ಹೇಳಿದ್ದಾರೆ ಸರ್. ಅದು ಯಾರ ಕತೆ ಓಕೆ ಆಗುತ್ತೋ ಅವರಿಗೆ ನಮ್ಮ ಸಿನಿಮಾ ಕೊಟ್ಬಿಡೋದು. ಹೌದೌದು, ತಾವು ಬನ್ನಿ ಮಾತಾಡೋಣ. ಸರಿ ಸರಿ ಸರ್, ಓಕೆ ಓಕೆ ಓಕೆ. ಗಣಿ, ಸಿನಿಮಾ ಮಾಡಕ್ ಹೊರಟಿದ್ದೀರಾ? ಹೌದು. ಬೇಡದ, ನೀವು ಸಿನಿಮಾ ಎಲ್ಲ ಮಾಡಕ್ ಹೋಗ್ಬೇಡಿ ನೀವು ಸುಮ್ಮನೆ. ಯಾಕೋ? ಅಯ್ಯೋ, ನಾನ್ ಕೂಡ ಒಂದು ಸಿನಿಮಾ ಮಾಡಕ್ ಹೋಗಿದ್ದೆ. ಡಬ್ಬ ಸಿನಿಮಾ ಮಾಡಲ್ಲ ನಾನು. ರೊಕ್ಕ ಬಿಸಾಡಿ ಐ5 ಮೂವಿ ಮಾಡಿ ತೆಗಿತೀನಿ ನಾನು. ಬಂದ್ ಬೈಕ್ ಮುಚ್ಕೊಂಡು ಕೆಲಸ ನೋಡ. ಮಾಡ್ಕೊಳ್ಳಿ, ಅನ್ಭವಿಸಿ. ಡೈರೆಕ್ಟರ್ ಬಂದ್ರು ಕಾಣುತ್ತೆ, ಬಾಗಿಲ್ ತೆಗಿ. ಹೀರೋ ಆಗೋ ಎಲ್ಲ ಲಕ್ಷಣ ಇದೆ, ಆದ್ರೆ ಹೊಟ್ಟೆ ಸ್ವಲ್ಪ ದೊಡ್ಡದಾಗೋಯ್ತು. ಇವಾಗ ಹೊಟ್ಟೆ ಸರಿಯಾಗಿದೆ, ಆದ್ರೆ ವಾಯ್ಸ್ ಅಲ್ಲಿ ದಮ್ಮಿಲ್ಲ. ಇವಾಗ ವಾಯ್ಸ್ ಸರಿ ಇದೆ, ಆದ್ರೆ ಹೊಟ್ಟೆ ಪುನಃ ದೊಡ್ಡದಾಗೋಯ್ತಲ್ಲ. ನೋಡ, ಎರಡನ್ನು ಸರಿ ಮಾಡಿ ನೋಡ. ವಾಯ್ಸ್ ಬಾಯಿಂದ ಬರ್ಬೇಕು, ಬಾಯಿಂದ. ನಮಸ್ಕಾರ ಸರ್. ನಮಸ್ಕಾರ. ನಾನೇ ಸರ್, ಡೈರೆಕ್ಟ್ರು. ಡೈರೆಕ್ಟ್ರು ನಮಸ್ಕಾರ. ನಮಸ್ಕಾರ. ನೀವು ಪುಣ್ಯವಂತರು ಸರ್. ಯಾಕೋ? ಯಾಕಂದ್ರೆ ನನ್ನನ್ನ ಕರೆಸ್ಬಿಟ್ಟಿದ್ದೀರಲ್ಲ ನೀವು. ಯಾಕಂದ್ರೆ ನಿಮ್ಗೆ ಸಿನಿಮಾ ಫುಲ್ ಕಡಿಮೆಲೆ ಮಾಡಿಸ್ಬಿಡ್ತೀನಿ ನಾನು. ಹೆಂಗಂದ್ರೆ ಡೈರೆಕ್ಟರ್ ನಾನೇ, ಆಕ್ಟರ್ ನಾನೇ, ಸರಿ, ಸ್ಕ್ರಿಪ್ಟ್ ನಾನೇ, ಸರಿ, ಡೈಲಾಗು ನಾನೇ, ಸರಿ, ಮ್ಯೂಸಿಕ್ ನಾನೇ, ಸರಿ, ಸಿನಿಮಾಟೋಗ್ರಫಿ ನಾನೇ, ಆಮೇಲೆ ಊಟ ಮಾಡು, ಊಟ ಬಿಟ್ಟು ಅದು ನಾನೇ. ಅದಿಲ್ಲ, ಅದಕ್ಕೆ ಜನ ಇದ್ದಾರೆ. ಹೌದು ಸರ್. ಸರ್, ಕತೆ ಶುರು ಮಾಡೋ. ಕತೆ ಶುರು ಮಾಡಿ. ಏನಿಲ್ಲ ಸರ್, ಈ ಕೈಲಿ ಹಣ ಇಟ್ರೆ ಈ ಕೈಲಿ ಸಿನಿಮಾ ರೆಡಿ. ಹೌದಾ? 1 ನಿಮಿಷ. ಎಲ್ಲಿಗೆ ಸರ್? ಹಣ ತರ್ಲಿಕ್ಕೆ. ಅಯ್ಯೋ, ಈಗ ಬೇಡ, ಮೊದಲು ಸ್ಟೋರಿ ಸ್ಟಾರ್ಟ್ ಮಾಡ್ತೀನಿ. ಶುರು ಮಾಡಿ. ಓಕೆ ಸರ್, ಸರಿ. ಏನಪ್ಪ ಅದೇನ್ ಗಲಾಟೆ? ಗಣಿ ಸಿನಿಮಾ ಮಾಡಕ್ ಹೊರಟಿದ್ದಾರೆ. ಸಿನಿಮಾ? ಯಾರು ಡೈರೆಕ್ಟರ್? ನೋಡಿ ಅಲ್ಲಿ. ಇವರ? ಇವ್ರನ್ನ ನಾನು ಎಲ್ಲೋ ನೋಡಿದ್ದೀನಿ ನಾನು. ಅಪ್ಪ, ಇವ್ರು ನಾನು ಎಲ್ಲೋ ನೋಡಿದ್ದೀನಿ. ಎಲ್ಲಿ? ಅವರಲ್ಲ, ಅವರಲ್ಲಪ್ಪ, ಅದು ಬೇರೆ ಯಾರು. ಅಪ್ಪ ಬೇಡಪ್ಪ, ಸಿನಿಮಾ ಎಲ್ಲ ಬೇಡ, ಲಾಸ್ ಆಗ್ತದೆ. ಮುಚ್ಕೊಂಡು ಕೂರೋ, ಲಾಸ್ ಆಗುತ್ತೆ ನಂಗಲ್ಲ. ಮುಚ್ಕೊಂಡು ಹೋಗ್ರು, ಹೋಗು. ಅಲ್ಲಪ್ಪ, ಒಂದು ಮಾತು ಕೇಳಕ್ಕಿಲ್ವಾ? ಮಧ್ಯದಲ್ಲಿ ಹೋಗು. ನೀವೆಂತ ಬೇಕಾದ್ರೂ ಮಾಡಿ. ಬಂದ್ಬಿಟ್ಟ. ಕತೆ 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 ಮಾಡ್ತಾ ಇದೆ ಸರ್. ಅದೇ ಸರ್, ಕತೆ ಬಂದ್ಬಿಟ್ಟು ಹೆಂಗಂದ್ರೆ ಒಂದು ಅಣ್ಣ ತಂಗಿ ಬಗ್ಗೆ ಕತೆ ಸರ್.
ಓಕೆ, ಚೆನ್ನಾಗಿದೆ. ಇದರಲ್ಲಿ ಏನಂತಂದ್ರೆ ತಂಗಿಯನ್ನ ತುಂಬಾನೇ ಪ್ರೀತಿಸುವ ಒಬ್ಬ ಅಣ್ಣ ತನ್ನ ತಂಗಿಗೆ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಸ್ಕೊಡ್ತಾನೆ ಸರ್. ಚೆನ್ನಾಗಿದೆ. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಆ ಹುಡುಗ ತುಂಬಾ ಕೆಟ್ಟವ. ಅವ ಈ ತಂಗಿಯನ್ನ ತುಂಬಾ ಶೋಷಣೆ ಮಾಡಿ ಅವಳಿಗೆ ತುಂಬಾ ಕಷ್ಟ ಕೊಡ್ತಾ ಇದ್ದಾನೆ. ಅಪ್ಪ ಇದು ಫ್ಲಾಪ್ ಅಪ್ಪ, ಇದು ಸ್ಟೋರಿ ಎಲ್ಲ ವರ್ಕ್ ಆಗುದಿಲ್ಲಪ್ಪ. ನೀವು ಲಾಸ್ ಆಗ್ತೀರಿ ಅಪ್ಪ. ಲಾಸ್ ಆದ್ರೆ ನಾನು ನಿಂಗೆ ಹೋಗಿ ಮುಚ್ಕೊಂಡು ಕೂರ್ಮಾರಿ. ಅದೇ ಸರ್, ಎಲ್ಲಿದೆ ಸರ್? ನನ್ನ ತಂಗಿ ಜೊತೆ. ನಿಮ್ ತಂಗಿ ಜೊತೆ ಇದೆ. ಸರಿ, ಅದೇ ಸರ್. ಇವಾಗ ಏನು ಅಂತಂದ್ರೆ ತಂಗಿ ತುಂಬಾ ಕಷ್ಟದಲ್ಲಿರ್ತಾಳೆ. ಅಲ್ಲಿವರೆಗೆ ಎಲ್ಲವನ್ನ ತಡ್ಕೊಂಡಿರ್ತಾಳೆ ಅವಳು. ಒಂದಿನ ತಡ್ಕೊಳ್ಳಿಕ್ಕಾಗದೆ ಮನೆಗೆ ಬಂದೇ ಬಿಡ್ತಾಳೆ ಸರ್. ಅವಳು ಮನೆಗೆ ಬರ್ಬೇಕಾದ್ರೆ ಆ ಒಂದು ದೃಶ್ಯವನ್ನ ನೀವು ನೋಡ್ಬೇಕು ಸರ್. ಅದು ಹೆಂಗಿದೆ ಅಂದ್ರೆ ಸರ್, ಈಗ ಅಣ್ಣನ ಪಾತ್ರದಲ್ಲಿ ನೀವೇ ಇರ್ತೀರಾ, ನಾನು ತಂಗಿ ಪಾತ್ರಕ್ಕೆ ಒಬ್ಬರನ್ನ ಆಯ್ಕೆ ಮಾಡಿ ಆಗಿದೆ ಸರ್. ಯಾರು? ಶ್ರುತಿ ಮೇಡಮ್ ಅವರು. ಸರ್, ಈಗ ತಂಗಿ ಬರ್ತಾರೆ. ತಂಗಿ ಬರ್ಬೇಕಾದ್ರೆ ಇಲ್ಲಿಂದ ನಾವ್ ಏನ್ ಮಾಡ್ಬೇಕಂದ್ರೆ ಜಿಂಗ್ಲಿಂಗ್ ಜಿಂಗ್ ಜಿಂಗ್ ಜಿಂಗ್ಲಿಂಗ್ ಜಿಂಗ್ ಜಿಂಗ್ ಜಿಂಗ್ಲಿಂಗ್ ಜಿಂಗ್ 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 ಜಿಂಗ್ಲಿಂಗ್ ಜಿಂಗ್ ಜಿಂಗ್ ಜಿಂಗ್ಲಿಂಗ್ ಜಿಂಗ್ ಜಿಂಗ್ ಜಿಂಗ್ಲಿಂಗ್ ಜಿಂಗ್ ಜಿಂಗ್ ಜಿಂಗ್. ಏನ್ ಸರ್ ಅದು? ಅದು ಕ್ಯಾಮರಾ ಶಿಫ್ಟ್ ಮಾಡಿದ. ಮ್ಯೂಸಿಕ್ ಖಾಲಿ ಬಂದ್ರೆ ಬೋರ್ ಆಗುತ್ತಲ್ವಾ? ಯಾರಿಗೆ? ಜನರಿಗಲ್ಲ, ಕ್ಯಾಮರಾಕ್ಕೆ ಮಾಡೋದು ಸರ್. ಸರಿ, ಇವಾಗ ತಂಗಿ ಬರ್ತಾನೆ ಸರ್. ತಂಗಿ ಬಂತು. ಇಫೆಕ್ಟ್ ನೋಡಿ ಸರ್. ಚೆನ್ನಾಗಿದೆ. ಭಯ ಬೇಡ. ಸರಿ ಸರ್, ಚೆನ್ನಾಗಿದೆ. ಸರ್, ತಂಗಿ ದುಃಖದಿಂದ ಇರ್ತಾಳೆ. ಅಣ್ಣನನ್ನ ನೋಡಿ ಒಂದೇ ಸಲ ಅವನನ್ನು ಹೋಗಿ ತಬ್ಬಿಕೊಳ್ತಾರೆ ಸರ್. ಅದು ಹೇಗಿದೆ ಅಂದ್ರೆ ಅಣ್ಣ, ತಂಗಿ ದುಃಖದಿಂದ ಅಲ್ಲೇ ಕುಸಿದು ಬೀಳ್ತಾಳೆ ಸರ್. ಅಣ್ಣ 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 ಅಣ್ಣ. ಏನ್ರಿ ಇದು? ಸಿನಿಮಾದಲ್ಲಿ ಹೀಗೆ ಸರ್, ಈ ತರ ನ್ಯಾಚುರಲ್ ಆಗಿರುತ್ತೆ ಸರ್. ಸರಿ. ತಂಗಿಯ ದುಃಖವನ್ನ ತಡ್ಕೊಳ್ಳಿಕ್ಕಾಗದೆ ಅಣ್ಣ ಅವನ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರವನ್ನ ತೆಗೆದು ತಂಗಿಯ ಕೈಯಲ್ಲಿ ಕೊಡ್ತಾರೆ. ಚೆನ್ನಾಗಿದೆ. ಕೊಟ್ಟುಬಿಡಿ ಸರ್. ಏನು? ಚಿನ್ನದ ಸರ. ಯಾಕೆ? ನ್ಯಾಚುರಲ್ ಆಗಿರುತ್ತೆ ಸರ್. ನ್ಯಾಚುರಲ್ ಆಗಿರ್ಬೇಕು. ಇದು ತಂಗಿಯ ಕಷ್ಟಕ್ಕೆ ಎಲ್ಲೂ ಸಾಕಾಗಲ್ಲ ಅಣ್ಣ ಅಂತ ಹೇಳಿದಾಗ ಅಣ್ಣ ಅವನ ಕೈಯಲ್ಲಿದ್ದ ಉಂಗುರವನ್ನೆಲ್ಲ ತೆಗೆದುಕೊಡ್ತಾನೆ ಸರ್. ಇದು ಬೇಕಾ? ಹೌದು ಸರ್. ನ್ಯಾಚುರಲ್ ಆಗಿರುತ್ತೆ. ನ್ಯಾಚುರಲ್ ಆಗಿರ್ಬೇಕು. ನ್ಯಾಚುರಲ್. ಇದು ತಂಗಿಯ ಕಷ್ಟಕ್ಕೆ ಎಲ್ಲೂ ಸಾಕಾಗಲ್ಲ ಅಣ್ಣ ಅಂತ ಹೇಳಿದಾಗ ಅಣ್ಣ ಅವನ ಜೇಬಲ್ಲಿದ್ದ ಪರ್ಸನ್ನು ಕೂಡ ಸರಿ ಸರ್. ಇದನ್ ತಗೊಂಡ ತಂಗಿ ಅಲ್ಲೇ ನಿನ್ನ ಈ ಉಪಕಾರ ಯಾವತ್ತೂ ಮರೆಯಲ್ಲ ಅಂತ ಹೇಳ್ತಾ ಅಲ್ಲೇ ಎದ್ ನಿಂತು ತಿರುಗಿ ಹೊರಟೋಗ್ತಾಳೆ. ಸಿನಿಮದ್ದು ಹೆಸರೇ ಇರಲಿಲ್ಲ. ಸಿನಿಮಾದ ಹೆಸರು ಏನವ? ಅಂಗಿ ಹರಿದ ತಂಗಿ. ಚೆನ್ನಾಗಿದೆ. ಆಕ್ಟಿಂಗ್ ಏನ್ ನ್ಯಾಚುರಲ್ ಆಕ್ಟಿಂಗ್. ಹೌದು. ಉಂಗ್ರಿ ಹಿಡ್ಕೊಂಡು ಪರ್ಸಲ್ ಹಿಡ್ಕೊಂಡು ಆ ತಂಗಿ ಹೋಗೋ ಸ್ಟೈಲ್. ತುಂಬಾ ಚೆನ್ನಾಗಿದೆ. ನನ್ನ ಭಾಗ್ಯ. ಏನ್ ಚೆನ್ನಾಗಿ ಆಕ್ಟಿಂಗ್ ನ್ಯಾಚುರಲ್ ಆಗಿ ಮಾಡ್ತಾರಲ್ಲ. ಅದ್ಭುತವಾಗಿತ್ತು. ದಣಿ, ಡೈರೆಕ್ಟರ್ ನ್ಯಾಚುರಲ್ ಆಗೇ ಹೋಗ್ಬಿಟ್ರ? ಇಲ್ಲಪ್ಪ, ಸೀನಲ್ಲಿ ಬರ್ತಾರೆ. ಸೀನ್ ಮುಗಿದಿಲ್ಲ. ಏನಾಯ್ತು? ಏನಪ್ಪ ಇದು? ಶರ್ಟ್ ಎಲ್ಲ ಅರ್ಧೋಗಿದೆ ನಿಂದು. ಈಗ ಸಿನಿಮಾ ಮುಗಿದದಷ್ಟೇ. ತುಂಬಾ ಟ್ರಾಜಿಡಿ ಎಂಡಿಂಗು.
ಏನಪ್ಪ ಕುತ್ತಿಗೆಯಲ್ಲಿ ಸರಾನು ಕಾಣ್ತಾ ಇಲ್ಲ, ಅದು ಡೈರೆಕ್ಟರ್ ಸೀನ್ ಅಲ್ಲಿ ಇಟ್ಕೊಂಡು ಹೋದ್ರಷ್ಟೇ. ಉಂಗ್ರಾನು ಇಲ್ಲ, ಉಂಗಣ್ಣ ಕೊಂಡೋದ್ರು. ಪರ್ಸ್ ಇದೆಯೇನಪ್ಪ? ಪರ್ಸು ಕೂಡ ಕೊಂಡೋದ್ರು. ಸೀನಲ್ಲಿ ಬರ್ತಾರೆ ಬರ್ತಾರೆ ಅವ್ರು ಬರಲ್ಲ, ಅವ್ರು ಬರಲ್ಲ, ಬರ್ತಾರೆ. ಆಯ್ತು ನಿಮ್ಮ ಸಿನಿಮಾ ಆಯ್ತು, ಇಲ್ಲಿಗೆ ಫಿನಿಶ್. ಇನ್ನೇನಿದ್ರು ಜಿಂಗ್ಲಿಂಗ್ ಜಿಂಗ್ ಜಿಂಗ್ ಜಿಂಗ್ಲಿಂಗ್ ಜಿಂಗ್ ಜಿಂಗ್ ಜಿಂಗ್ಲಿಂಗ್ ಜಿಂಗ್ ಜಿಂಗ್ ಜಿಂಗ್. ಏನೋ ಅದು? ಅದು ಲಾಸ್ಟ್ ನಿಮ್ಮ ಸಿನಿಮಾದ ಟೈಟಲ್ ಬೀಳೋದು. ಆಯ್ತು ನಿಮ್ದು ಸಿನಿಮಾ ಆಯ್ತು, ಬೇಡ ಬೇಡ ಅಂತ ಹೇಳಿದೆ, ಬೇಗ ಪ್ರೊಡ್ಯೂಸರ್ ಪಾಂಡುರಂಗ ಸರ್. ನಾನೇ ಸರ್ ನೀವಾ? ಏನ್ ಸರ್ ನಿಮ್ಮ ಅವಸ್ಥೆ? ಅದು ಆಕ್ಚುಲಿ ಇವಾಗ ಒಂದು ಸಿನಿಮಾ ಮುಗ್ದಿದ್ದಷ್ಟೇ, ಟ್ರಾಜಿಡಿ ಎಂಡಿಂಗ್ ಸರ್. ಓ ಹಾಗೆ. ಪರವಾಗಿಲ್ಲ ಪರವಾಗಿಲ್ಲ ಸರ್, ನಾನು ಡೈರೆಕ್ಟರ್ ಸರ್. ನನ್ನನ್ನ ಕತೆ ಹೇಳಲಿಕ್ಕೆ ಶುರು ಮಾಡ್ಲಾ ಸರ್? ನೀವು ಶುರು ಮಾಡೋದು ಬೇಡ, ಈಗ ನಾನೇ ಶುರು ಮಾಡ್ತೇನೆ. ನೋಡ್ಕೊಂಡಿದ್ದೀರಿ ಹೋಗಿ. ಮಜಬಾ ಮಜ ಭಾರತ, ಮಜಬಾ ಮಜ ಭಾರತ. ನಾರಾಯಣ್ ಸರ್ ಏನ್ ಅನಿಸ್ತು? ತಂಗಿ ಹರಿಯೋ ಹಂಗಿ ಪ್ರೊಡ್ಯೂಸರ್ದೇ ಆಗ್ಬೇಕಾ? ಪಾಪ ಹರ್ಕೊಂಡು ನಿಂತವ್ ನೋಡಿ. ನಿಮ್ಮ ಈ ಹೇಳಾಣಿಕೆ ಏನಿದೆ, ಈ ವಿಷಯ ತುಂಬ ಸಣ್ಣದಾಗಿದೆ, ಆದರೆ ತುಂಬ ಸುಂದರವಾಗಿತ್ತು. ನೀವೆಲ್ಲರೂ ಕೂಡ ಅದರಲ್ಲಿ ನಿಮ್ಮನ್ನು ಮರೆತು ಇನ್ವಾಲ್ವ್ ಆಗಿದ್ರಿ. ನಿಮ್ಮಲ್ಲಿ ತುಂಬ ಒಳ್ಳೆ ಪ್ರತಿಭೆ ಇದೆ. ನಾನು ಮುಂದಿನ ಸಲ ನಿಮ್ಮ ತಂಡ ವೇದಿಕೆ ಮೇಲೆ ಬರುವಾಗ ದೊಡ್ಡದಾಗಿ ನಿರೀಕ್ಷೆ ಮಾಡ್ತೀನಿ. ಈಗ ಅಂಗಿ ಹರಿದ ತಂಗಿ ಚಿತ್ರದಲ್ಲಿ ತಂಗಿ ಪಾತ್ರವನ್ನು ಇವ್ರಿಗೆ ಕೊಡ್ಬೇಕಾಗಿತ್ತು ಅಂತ ಒಂದು ಹೆಸರು ಬಂತಲ್ಲ, ಆ ಹೆಸರು ಅವ್ರು ಅಲ್ಲೇ ಇದ್ದಾರೆ, ಶ್ರುತಿ ಮೇಡಮ್. ಹಲವಾರು ಕಲಾವಿದರು ಇಲ್ಲಿ ಹೊಸಬ್ರು ಈ ವೇದಿಕೆಗೆ. ಮೊದಲೇ ಸರಿ ನೀವೆಲ್ಲರೂ ಆಕ್ಟ್ ಮಾಡ್ತಾ ಇದ್ರಿ. ಮೊದಲಿಗೆ ನಿಮ್ಮೆಲ್ರಿಗೂ ಸ್ವಾಗತ ಹೇಳ್ತೀನಿ. ಇಡೀ ಟೀಮ್ ಒಂದು ಹೊಸ ಹುಮ್ಮಸ್ಸನ್ನ ತಂದಿದ್ದೀರಿ ಈ ವೇದಿಕೆ ಮೇಲೆ. ಹೊಸದಾಗಿ ಏನೋ ಒಂದು ಕೊಡ್ತೀರಾ, ಹೊಸದಾಗಿ ಎಲ್ಲರನ್ನೂ ನಗಿಸ್ತೀರಾ ಅನ್ನೋ ನಂಬಿಕೆ ಅಂತೂ ನಮಗಿದೆ. ಮುಂದಿನ ಸ್ಕಿಟ್ಗಳಲ್ಲಿ ಕೂಡ ಹೀಗೆ ಮಾಡಿ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ತಮಾಷಾ ಫ್ಯಾಕ್ಟ್ರಿ, ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿತ್ತು ನಿಮ್ಮ ಆಕ್ಟ್. ಎಲ್ಲರೂ ತುಂಬಾ ಖುಷಿ ಪಟ್ವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮಜಬಾ ಮಜ ಭಾರತ. ಸೊ ಈಗ ಕನ್ನಡ ಚಿತ್ರರಂಗದಲ್ಲಿ ಆಲ್ಟರ್ನೇಟೇ ಇಲ್ಲದಂತಹ ಒಬ್ಬ ಮಹಾ ಲೆಜೆಂಡ್ ಈ ವೇದಿಕೆಗೆ ಬರ್ತಾ ಇದ್ದಾರೆ. ಮೂರ್ತಿ ಸ್ಮಾಲ್ ಆದ್ರೂ ಇವರ ಕೀರ್ತಿ ಮಾತ್ರ ವೆರಿ ಬಿಗ್. ಕನ್ನಡ ಚಿತ್ರರಂಗದ ದ್ವಾರ್ಕೀಶ್ ಚಿತ್ರ, ವಿಷ್ಣು ರಾಜ್ರ ಆಪ್ತ ಮಿತ್ರ. ಪ್ಲೀಸ್ ವೆಲ್ಕಮ್ ಎವರ್ಗ್ರೀನ್ ಯಂಗ್ ಬಾಯ್, ಕರ್ನಾಟಕದ ಪ್ರಚಂಡ ಕುಳ್ಳ, ಶ್ರೀ ದ್ವಾರ್ಕೀಶ್ ಸರ್. ಅದ್ಭುತ, ಏನ್ ಎನರ್ಜಿ ಸರ್, ಸೂಪರ್. ಇವತ್ತಿಗೂ ಅದೇ ಸ್ಟೈಲು, ಅದೇ ಕಲರು. ಹೊಡಿರಿ ಚಪ್ಪಾಳೆ. ಕರ್ನಾಟಕದ ಪ್ರಚಂಡ ಕುಳ್ಳನಿಗೆ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಎನರ್ಜಿ ಇರ್ಲಿಲ್ಲ, ಈ ವೇದಿಕೆ ಮೇಲೆ ಬಂದ್ಮೇಲೆ ಎನರ್ಜಿ ಬಂತು. ಅವರಿಬ್ಬರು ನೋಡಿದ ಮೇಲಂತೂ ಇನ್ನೂ ಜಾಸ್ತಿ ಆಯ್ತು ನನಗೆ. ಥ್ಯಾಂಕ್ ಯು ಸರ್. ಎಲ್ಲಿವರೆಗೆ ಕಲಾವಿದ ಹುಮ್ಮಸ್ಸಿನಿಂದ ಇರ್ತಾನೋ ಅಲ್ಲಿವರೆಗೆ ಅವನು ಉಸಿರಾಡ್ತಾನೆ. ಸರ್, ನಿಮ್ಮನ್ನ ನೋಡಿದ ತಕ್ಷಣ ಇಡೀ ಸೆಟ್ ಅಲ್ಲಿ ತುಂಬಾ ಖುಷಿ ಪಟ್ಟವರು ಯಾರಿರ್ಬೋದು ಹೇಳಿ? ನನ್ನ ಹುಡುಗಿ, ನಾ ಕಂಡು ಹಿಡಿದ ಹುಡುಗಿ ಶ್ರುತಿ. ಏನ್ ಹೇಳ್ತೀರಾ ಸರ್ ಅವ್ರ ಬಗ್ಗೆ? ಏನು ಬೇಕಾದ್ರೂ ಹೇಳ್ಬೋದು, ಎಷ್ಟು ಹೇಳ್ಬೋದು, ಬೇಕಾದಷ್ಟು ಹೇಳ್ಬೋದು. ಕನ್ನಡ ಚಿತ್ರರಂಗ ಕಂಡ ಅತ್ಯುತ್ತಮ ನಟಿಯರುಗಳಲ್ಲಿ ಅತ್ಯಂತ ಬುದ್ಧಿವಂತಕೆ ನಟಿಯರಲ್ಲಿ ಅವಳೊಬ್ಬಳು, ಶ್ರುತಿ ಒಬ್ಬಳು. ಶ್ರುತಿ ಮೇಡಮ್, ನೀವು ಬಹಳ ನೆನಪು ಮಾಡ್ಕೊಳ್ತಾ ಇದ್ರಿ ದ್ವಾರಕೀಶ್ ಸರ್ನ. ಇವತ್ತು ಸಾಕ್ಷಾತ್ ನಿಮ್ಮ ಎದುರುಗಡೆನೆ ಇದ್ದಾರೆ. ನಾನು ತುಂಬ ಭಾವುಕಲಾಗ್ಬಿಡ್ತೀನಿ. ದ್ವಾರಕೀಶ ನನ್ನ ಹೆಸರು ಕೇಳ್ತಿದ್ದಂಗೆ
ರೋಮಾಂಚನವಾಗುತ್ತೆ. ಬಹುಶಃ ಮನುಷ್ಯರಿಗೆಲ್ಲರಿಗೂ ಒಂದು ತುಡಿತ ಇರುತ್ತೆ, ಬದುಕಿರೋವರೆಗೂ ಒಂದ್ಸರಿನಾರು ದೇವ್ರನ್ನ ನನ್ನ ಕಂಡು ಬಿಡ್ತಾನ ಅಂತ. ಆದ್ರೆ ನನಗೆ ಆ ತುಡಿತಾನೆ ಇಲ್ಲ. ಅದನ್ನ ನಾನು ದ್ವಾರಕೀಶ್ ಅಣ್ಣನಲ್ಲಿ ನೋಡಿದ್ದೀನಿ. ಸೂಪರ್. ಅವ್ರಿಗೆ ಗೊತ್ತೋ ಗೊತ್ತಿಲ್ಲದೇನೋ ಶ್ರುತಿ ಅನ್ನೋ ಒಬ್ಬ ಕಲಾವಿದೆಗೆ ಜನ್ಮ ಕೊಟ್ಟಂಥ ಜನ್ಮದಾತ ಅವರು. ಅವರನ್ನ ಮರೆಯಕ್ಕೆ ಸಾಧ್ಯನೇ ಇಲ್ಲ. ನಾನು ಉಸಿರು ಇರೋವರೆಗೂ ಮಾತ್ರ ಅಲ್ಲ, ನಾನು ಉಸಿರು ಹೋದ್ಮೇಲೂ ಕೂಡ ಶ್ರುತಿ ಅನ್ನೋ ಹೆಸರಿಗೆ ಅವರೇ ಜನ್ಮದಾತರು. ಅವರು ನನ್ನ ಗುರು, ಅವರು ದೇವರು, ಅವರು ಎಲ್ಲವೂ ನನಗೆ. ಅವರು ಸರ್ವಸ್ವವೂ ಹೌದು. ನಾನು ಇದುವರೆಗೂ ಮಾಡಿರುವಂಥ ಎಲ್ಲ ಹೆಸರು, ಇನ್ನು ಮೇಲೆ ಮಾಡುವಂಥ ಎಲ್ಲ ಹೆಸರು ಅದು ಅವರಿಗೆ ಅರ್ಪಣೆ. ನಿಜಕ್ಕೂ ತುಂಬಾ ಸಾರ್ಥಕವಾದ ಮಾತು. ಮನಸ್ಸಿನ ಆಳದಿಂದ ಅಷ್ಟು ಮಾತ್ರ ಅಲ್ಲ, ಪ್ರೀತಿಯಿಂದ, ಧನ್ಯತಾ ಭಾವದಿಂದ ಬಂದಂತಹ ಮಾತು. ನಾರಾಯಣ್ ಸರ್, ಹಾ, ನೀವೇನ್ ಹೇಳ್ತೀರಾ? ನಾನು ಮರೆಯಕ್ಕಾಗದೇ ಇರೋ ಇನ್ಸಿಡೆಂಟ್ ಇದೆ, ಅದು ಹೇಳಲೇಬೇಕು. ಹೇಳಿ ಸರ್, ಹೇಳಿ ಸರ್. ಚೆನ್ನೈಲಿದ್ದೆ ನಾನು 5 ವರ್ಷ, ಸಿನಿಮಾ ಕಲಿತಾ ಇದ್ದೆ. ಎಲ್ಲರ ಮನೆಗೆ ಬಾಗಿಲಿಗೆ ಹೋಗುವೆ ನಾನು ಸ್ಕ್ರಿಪ್ಟ್ ಇಟ್ಕೊಂಡು. ಆಮೇಲೆ ಒಂದಿನ ಯಾರೋ ಹೇಳೋದು, ಇಲ್ಲಿ ದ್ವಾರಕೀಶ್ ಅವ್ರ ಮನೆ ಇದೆ ಅಂತ ಹೇಳಿ ಕರ್ಕೊಂಡೋಗಿ ಮನೆ ತೋರಿಸಿದ್ರು. ನಾನು ಅರೆ ದ್ವಾರಕೀಶ್ ಅವ್ರ ಮನೆ ಇಷ್ಟು ಚೆನ್ನಾಗಿದೆಯಾ, ಕನ್ನಡದವ್ರನ್ನ ಅವ್ರು ಪ್ರೀತಿಸ್ತಾರಲ್ವಾ, ಇದೆಲ್ಲ ಕಲ್ಪನೆ ನಮಗೆ. ದಿನ ಸ್ಕ್ರಿಪ್ಟ್ ಇಟ್ಕೊಂಡು ಅಲ್ಲಿ ಓಡಾಡೋದು, ಕಂಡ್ರೆ ಹೋಗಿ ಮಾತಾಡ್ಸೋಣ ಅಂತ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಅವ್ರು ಇಲ್ಲ ತಮಿಳ್ನವನೊಬ್ಬ ಇದೆ, ಇಲ್ಲೇ ಪೋಯ ಅಂತಿದ್ದ ಅವನು. ಒಂದಿನ ಅವ್ನು ಇಲ್ಲೇ ಪೋಯ ಅನ್ನೋವಾಗ ನಾನು ಇವ್ರು ನೋಡ್ಬಿಟ್ಟೆ, ಒಳಗೆ ನೋಡ್ಬಿಟ್ಟನಲ್ಲ, ಬಂದೇ ಬರ್ತಾರೆ ಅಂತ ಬಗಲಲ್ಲಿ ಸ್ಕ್ರಿಪ್ಟ್ ಇಟ್ಕೊಂಡು ಕಾಯ್ತಾ ಇದ್ದೆ. 9 ಗಂಟೆಗೆ ಹೋಗಿದ್ದು ಮನೆ ಹತ್ರ, 4 ಗಂಟೆವರೆಗೂ ಕಾಯ್ತಾ ಇದ್ದೆ ಅಲ್ಲೇ. ಪಾಪ ಅವ್ರಿಗೆ ಯಾವುದೋ ಪ್ರೊಡಕ್ಷನ್ ಟೆನ್ಷನ್, ತುಂಬ ಸಿನಿಮಾಗಳು ಮಾಡ್ತಾಯಿದ್ರು, ಎಲ್ಲ ದೊಡ್ಡ ಸಿನಿಮಾಗಳು. ಅವ್ರು ಫೋನ್ ಮಾತಾಡಿಕೊಂಡು ಯಾರ ಜೊತೆಲೂ ಜಗಳ ಮಾಡಿಕೊಂಡು ಕೂಗಾಡ್ಕೊಂಡು ಫೋನ್ ಇಟ್ಕೊಂಡೆ, ಕಾರ್ಡ್ಲೆಸ್ ಫೋನು ಇಟ್ಕೊಂಡು ಬರ್ತಿದ್ದೆ. ನಾನು ಒಳಗೆ ಬಂದು ಸ್ಕ್ರಿಪ್ಟ್, ಸರ್ ನಾನು ಒಳ್ಳೆ ಕತೆ ಬರೀತೀನಿ ಸರ್. ತಗೊಂಡೋಗ, ನನ್ನ ಕತೆನೇ ದೊಡ್ಡ ಕತೆ, ನಿನ್ನ ಕತೆ ಯಾವನು ಅಂತ ತಗೊಂಡೋಗ ಅಂತಂದ್ರು. ಅಂದರೆ ನಾನು ಡಿಸ್ಟರ್ಬ್ ಮಾಡಿದ್ದೀನಿ, ನನ್ನ ತಪ್ಪದು. ಆಮೇಲೆ ಇಲ್ಲ ಸರ್, ತುಂಬ ದಿನದಿಂದ ಅಲಿತಾ ಇದ್ದೀನಿ ಸರ್, ತಗೊಳ್ಳಿ ಸರ್ ಅಂತ ಅವ್ರು ತೆಗೆದು ಎಸ್ಬಿಟ್ರು. ಅಂದರೆ ಎಸಿಬೇಕು ಅಂತ ಎಸ್ತಿದ್ದಲ್ಲ ಅದು, ಆ ಜಾಗದಲ್ಲಿ ನಾನಿದ್ರೆ ಹೊಡೆದು ಬಿಡ್ತಾ ಇದ್ದೆ. ಸದ್ಯ ನಾನು ಹೊಡಿಲಿಲ್ಲ, ಅವರು ತೆಗೆದು ಎಸ್ಬಿಟ್ರು. ಅದೆಲ್ಲ ಸುಮ್ಮನೆ ಹಾಗೆಯೇ ಹರಡ್ಕೊಳ್ತು. ನಿಧಾನವಾಗಿ ಅದನ್ನೆಲ್ಲ ಆರಿಸಿ ಒಳಗಿಟ್ಕೊಂಡು, ಅವರು ಅವಕಾಶ ಕೊಡದೇ ಇದ್ರೂ ಪರವಾಗಿಲ್ಲ, ಅವರು ಸ್ಪರ್ಶ ಆಯ್ತಲ್ಲ ಸ್ಕ್ರಿಪ್ಟ್ಗೆ, ನನಗದೇ ಆನಂದ. ಅಲ್ಲಿಂದ ಸ್ಕ್ರಿಪ್ಟ್ ಎತ್ಕೊಂಡು ಬಂದೆ. ಅದಾದ ನಂತರ 7 ವರ್ಷಗಳ ನಂತರ ಅದು ಸಿನಿಮಾ ಆಗತ್ತೆ, ಅದೇ ಚೈತ್ರದ ಪ್ರೇಮಾಂಜಲಿ. ನಾನೇನಾದರೂ ನಿನ್ನ ಮನಸ್ಸು ಬೇಜಾರು ಮಾಡಿದರೆ ಆ ಫೈಲ್ನಾಗ ತಳ್ಳಿ ದಯವಿಟ್ಟು ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಇಲ್ಲ, ನಾನು ಆಗ್ಲೇ ಹೇಳಿದ್ನಲ್ಲ, ನಾನೇ ಆಗಿದ್ರು ಕೂಡ, ಅಂದರೆ ಯಾವುದೋ ಟೆನ್ಷನ್, ಪಾಪ ನಿಮ್ಗೆ ಯಾರು ಟೆನ್ಷನ್ ಕೊಟ್ಟರು ಏನೋ, ಬಟ್ ನೀವು ಮುಟ್ಟಿದ್ದು ಆ ಸ್ಪರ್ಶ. ಯಾರು ಟೆನ್ಷನ್ ಕೊಡೋದೇನು ಬೇಕಾಗಿಲ್ಲ ಸಿನಿಮಾದಲ್ಲಿ, ಸಿನಿಮಾನೇ ಟೆನ್ಷನ್. ಈಗ ಕಡೆಯದಾಗಿ ಪ್ರಶ್ನೆ ಸರ್, 50 ಸಿನಿಮಾಗಳು ಕಂಪ್ಲೀಟ್ ಆಗೋಯ್ತು ದ್ವಾರಕೀಶ್ ಅವರ ಬ್ಯಾನರ್ ಅಲ್ಲಿ. ಸೊ ಸರ್, ನಿಮ್ಮ 50ನೇ ಸಿನಿಮಾ ಚೌಕ ಈಗಾಗಲೇ ಎಲ್ಲ ರಾಜ್ಯದಲ್ಲಿ ಎಲ್ಲ ಕಡೆನೂ ಹೌಸ್ಫುಲ್ಲು, ಎಲ್ಲ ಕಡೆ ಅದ್ದೂರಿಯಾಗಿ ಓಡ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಚೌಕ ನನ್ನ 50ನೇ ಚಿತ್ರ. ಚೌಕ ಭಾಳ ಜನ ನೋಡಿದ್ದಾರೆ, ಆಗಲೇ ಚಿತ್ರ ಯಶಸ್ವಿಯಾಗಿದೆ. ಎಷ್ಟೋ ಜನ ಬಂದು ದ್ವಾರಕೀಶ್ ಅವರೇ ಇದೊಂದು ಇನ್ನೊಂದು ಆಪ್ತ ಮಿತ್ರ ಅನ್ನೋವರೆಗೆ ಜನ ಇಷ್ಟಪಟ್ಟಿದ್ದಾರೆ ಸಿನಿಮಾವನ್ನು. ಈ ಚಿತ್ರಕ್ಕೆ ನಾನು ಮನಸಾರ ಅಭಿನಂದಿಸಬೇಕಾದ್ದು ದರ್ಶನ್ ಚಿತ್ರದಲ್ಲಿ ಗೌರವ ನಟನಾಗಿ ಒಂದು ಪಾತ್ರ ಮಾಡಿದ್ದಾರೆ, ಒಂದು ಫೈಟ್ ಮಾಡಿದ್ದಾರೆ. ಅದು ಅತ್ಯಂತ ಯಶಸ್ವಿ ಚಿತ್ರದ ಫೈಟ್ ಆಗಿದೆ. ಅವರನ್ನು ನಾನು ನೆನೆಸ್ಕೋಬೇಕು. ಎರಡನೇದಾಗಿ 40 ವರ್ಷಗಳ ನಂತರ 1972ನೇ ಇಸ್ವಿಯಲ್ಲಿ ಭಾಗ್ಯವಂತರು ಸಿನಿಮಾ ರಾಜ್ಕುಮಾರ್ ಸರೋಜಾದೇವಿ ಹಾಕಿ ತಯಾರು ಮಾಡಿದೆ. ಅದಾದ ಮೇಲೆ ಮತ್ತೆ ರಾಜ್ಕುಮಾರ್ ಜೊತೆ ನಾನು ಯಾವ ಸಿನಿಮಾವನ್ನು ಮಾಡಲಿಲ್ಲ. ರಾಜ್ಕುಮಾರ್ ಮಾತ್ರ ಅಲ್ಲ, ರಾಜ್ಕುಮಾರ್ ಮನೆಯವರಲ್ಲಿ ಯಾರ ಹುಡುಗರನ್ನಿಟ್ಟು ಕೂಡ ನಾನು ಸಿನಿಮಾ ಮಾಡೋ ಅವಕಾಶ ನನಗೆ ಸಿಗಲಿಲ್ಲ, ನಾನು ಮಾಡೋಕ್ಕಾಗಲಿಲ್ಲ. ಆದರೆ 40 ವರ್ಷಗಳ ನಂತರ ಪುನೀತ್ ರಾಜ್ಕುಮಾರ್ ದ್ವಾರಕಿ ಸಂಸ್ಥೆಯಲ್ಲಿ ಬಂದು ಒಂದು ಹಾಡನ್ನು ಹೇಳಿದ್ದಾರೆ. ಅವರಿಗೂ ನಾನು ಬಹಳ ಮನಸಾರ ಅಭಿನಂದಿಸ್ತೀನಿ. ನಿಜಕ್ಕೂ ಕಾಮಿಡಿ ಯೂನಿವರ್ಸಿಟಿನ ಇವತ್ತೊಂಥರ ಮಜಾ ಭಾರತಕ್ಕೆ ಬಂದಂಗಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೀವು ಅಪ್ಪಣೆ ಕೊಟ್ರೆ ನಾನು ನಿಮ್ಮನ್ನ ಅಲ್ಲಿವರೆಗೆ, ಆ ಆಸನದವರೆಗೆ ಕರ್ಕೊಂಡು ಹೋಗೋದಕ್ಕೆ ಇಷ್ಟಪಡ್ತೀನಿ. ನಾವೇ ಬರ್ತೀವಿ. Let's welcome Maskeri team on stage.
ಇದೊಂದು ಟ್ಯೂಷನ್ ಕ್ಲಾಸ್, ನಾನೊಂದು ಕನ್ನಡದ ಮಾಸ್ಟರ್. ಅವಸ್ಥೆ ನೋಡಿ. ಅಲ್ಲ, ಮಕ್ಕಳು ಕಡಿಮೆ ಇದ್ರೆ ಕನ್ನಡ ಶಾಲೆನ ಅಲ್ಲಿ ಮುಚ್ಚಿಸುವುದಂತೆ. ಅಲ್ಲ, ಅದು ಅರ್ಥ ಇಲ್ವೋ ಅಂತ ನಾನು ಕೇಳೋದೊಂದು. ಕನ್ನಡ ಶಾಲೆಯಲ್ಲಿ ಕಲಿಯುವುದಿಲ್ಲ ಅಂತ ಒಂದು ಕಂಪ್ಲೇಂಟ್. ಯಾಕೆ ಕಲಿಯುವುದಿಲ್ಲ ಈ ಮಕ್ಕಳು? ಅದು ಗೊತ್ತಿಲ್ಲ ಈ ಎತ್ತವರಿಗೆ. ಕಲಿಯುವುದಿಲ್ಲ ಅಂದ್ರೆ ಈ ಪಾಠ ಪುಸ್ತಕದ ಯಾವ್ದವರಿಗೆ ನೆನಪಿರೋದಿಲ್ಲ. ಅದಕ್ಕೆ ನೋಡಿ ಅಂತ ಇವರ ಕೈಯಲ್ಲಿ ನೋಡಿ ಅಂತೆ ಇಷ್ಟಿಷ್ಟು ದೊಡ್ಡದು ಮೊಬೈಲ್, ಅದ್ರ ಮೇಲೆ ಕೂತ್ಕೊಂಡೇ ಆಡೋದು. ಹೀಗೆ ಅದು ಗೊತ್ತಾಗುದಿಲ್ಲ ಈ ಎತ್ತವರಿಗೆ. ಅವರಿಗೆ ಗಿಫ್ಟ್ ಕೊಡುದು, ಮತ್ತೆ ಕಂಪ್ಲೇಂಟ್ ಯಾರಿಗೆ? ಮೇಷ್ನವರಿಗೆ. ಕಲಿಯೋದಿಲ್ಲ, ತೆಗೆದುಕೊಂಡೋಗಿ ಇಂಗ್ಲಿಷ್ ಮೀಡಿಯಂ ಪ್ರೈವೇಟ್ ಸ್ಕೂಲ್ಗೆ ಹಾಕುದು. ಯಾರು ಅದು? ಇದಕ್ಕೆಲ್ಲ ಯಾರು ಓಣಿ? ಕನ್ನಡ ಶಾಲೆಯಲ್ಲಿ ಕಲಿತ ಎಷ್ಟೆಷ್ಟು ದೊಡ್ಡ ವ್ಯಕ್ತಿಗಳಿದ್ದಾರೆ, ಅದು ಇವರಿಗೆ ಅರ್ಥ ಆಗುದಿಲ್ಲ. ಅದಕ್ಕೆ ನಮ್ಮ ಶಾಲೆಯಲ್ಲಿ ಮಕ್ಕಳು ಕಡಿಮೆ ಆಗಬಾರ್ದು ಅಂತ ನಾನು ಏನು ಮಾಡಿದೆ ಅಂದ್ರೆ ಒಂದು ಟ್ಯೂಷನ್ ಕ್ಲಾಸಿತ್ತೆ. ಶಾಲೆಯಲ್ಲಿ ಕಲಿಯದ ಮಕ್ಕಳನ್ನ ನಾನು ಸೀದಾ ಟ್ಯೂಷನ್ ಕ್ಲಾಸಿಗೆ ಕರ್ಕೊಂಡು ಹೋಗುದು. 1 ರೂಪಾಯಿ ಫೀಸ್ ತಗೊಳ್ದಿಲ್ಲ, ಸತ್ಯವಾಗಿ. ಆದ್ರೆ ಸಹ ಬರ್ತಾರ. ತುರಿಗೊಂದು 30-32 ಮಕ್ಕಳಿದ್ರು. ನಂತರ ಹೋಗಿ 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 ಈಗ 2 ಇದ್ದಾರೆ. ಅದು ಸಾಕು ನನಗೆ ಊರು ತೆಗಿಲಿಕ್ಕೆ. ಆದ್ರೂ ಬರ್ತಾರ. ಶಾಲೆ ಬಿಟ್ಟ ಕೂಡಲೇ ಟ್ಯೂಷನ್ ಕ್ಲಾಸಿಗೆ ಬರ್ಬೇಕಂತ ಹೇಳ್ತೇನೆ. ಬರ್ತಾರ? ಅದೂ ಇಲ್ಲ. ಮನೆಗೆ ಹೋಗಿ ಇದ್ದದನ್ನೆಲ್ಲ ತಿಂದು ಬರೋದು. ನಾನು ಇಲ್ಲಿ ನೀರು ಕುಡಿದವ್ರನ್ನ ಕಾಯುದು. ಆಹಾ, ಯಾರಿಗೆ ಬೇಕಿತ್ತಿದಲ್ಲ ಕರ್ಮಕಾಂಡ. ಒಂದು ಬರ್ತಾ ಇದೆ ನೋಡಿ ಅದ್ರ ಅವಸ್ಥೆ. ಅಂತ ದನ ಹಾಡ್ಲಿಕ್ಕೆ ಈಚೆ ಬರ. ಎಷ್ಟೊತ್ತಿಗೆ ಬರುದು? ಎಷ್ಟೊತ್ತಿಗೆ ಬರುದು? ಓ, ಬೇಗ ಆಯ್ತಾ? ಆಮೇಲೆ ಬರ್ತೀನಿ. ಅದೇಂಟದು? ಮುಚ್ಚಳ ತೆಗೆದ ಯಾರು ನೀರು ಕುಡಿತಾರನ? ಮುಚ್ಚಳ ತೆಗೆದ ಯಾರು ನೀರು ಕುಡಿತಾರ? ನೀವು ಬಹಳ ಹುಷಾರಿದ್ದೀರಿ. ಮುಚ್ಚಲ ತೆಗೆದು ಕುಡಿದ್ರೆ ನೀರು ಖಾಲಿ ಆಗುದಿಲ್ವಾ? ಅಲ್ಲಿ ಬರುದು ನೋಡಂತೆ. ನಮಸ್ತೆ ಅಲ್ಲ, ಗುಮ್ಮಸ್ತಿ ಈಚೆ ಬರ. ಎಷ್ಟೊತ್ತಿಗೆ ಬರುದು? ಯಾಕ ಲೇಟ್ ಯಾಕ? ಅಯ್ಯೋ, ನಾನು ಶಾಲೆವರೆಗೂ ಬೇಗ ಬಂದಿದ್ದೆ. ಅಲ್ಲಿಂದ ಮತ್ತೆ ನಿಧಾನಕ್ಕೆ ಬಂದಿದ್ದು. ಅದೇಕೆ? ಮತ್ತೆ ಶಾಲೆ ಹತ್ರ ಒಂದು ದೊಡ್ಡ ಬೋರ್ಡ್ ಇಲ್ವಾ? ಎಂತಂತ? ಶಾಲಾ ವಠಾರ ನಿಧಾನಕ್ಕೆ ಚಾಲಿಸಿ. ಅದಕ್ಕೊಂದು ಮರ್ಯಾದೆ ಕೊಡುದು ಬೇಡ್ವಾ? ಅದು ಯಾರೀಗ ನಿನಗೆ ಹಾಕಿದಾನ ಅದು? ಓ, ಮತ್ತೆ ನಿಮ್ಗ? ನನ್ಗಲ್ಲ, ಅದು ನಮ್ಮ ರಸ್ತೆ ಬದಿಯಲ್ಲಿರೋ ಶಾಲೆ ಅಲ್ಲ. ಅಲ್ಲಿ ಬಸ್ ಲಾರಿ ಎಲ್ಲ ಸೈಂಕ ಸುಯಿಂಕ ಅಂತ ಹೋಗ್ತದೆ. ಅವರಿಗೆ ಹಾಕಿದ ಅದು ಬೋರ್ಡು. ಹೌದಾ? ಮಕ್ಕಳ ಸುಳ್ಳು ಇಲ್ಲ, ಸುಳ್ಳು. ಮತ್ತೆ ದೊಡ್ಡ ದೊಡ್ಡ ಹೆಣ್ಮಕ್ಳಿರೋ ಕಾಲೇಜಿನ ಹತ್ರ ಬೋರ್ಡೇ ಇಲ್ಲ. ಎಂತ ಆಲೋಚನೆ ನೋಡ. ಹೇಗೆ? ದೊಡ್ಡ ದೊಡ್ಡ ಹೆಣ್ಮಕ್ಳಿರುವ ಕಾಲೇಜಿನ ಹತ್ರ ಬೋರ್ಡೇ ಇಲ್ಲ. ಅಲ್ಲಿ ಬೋರ್ಡ್ ಹಾಕೋ ಅಗತ್ಯವೇ ಇಲ್ಲ. ಯಾಕೆ? ಯಾಕಂದ್ರೆ ತನ್ನಷ್ಟೇ ಗಾಡಿ ಎಲ್ಲ ಸ್ಲೋ ಆಗ್ತದೆ. ನಾನು ಯಾಕೆ ನಿಮ್ಮನ್ನು ಟ್ಯೂಷನ್ ಕ್ಲಾಸಿಗೆ ಕರೆಯುದು? ಯಾಕೆ ಯಾಕೆ ಕರೆಯುದು ನಾನು ನಿಮ್ಮನ್ನು? ಮನೆಯಲ್ಲಿ ಸೊಳ್ಳೆ ಇದೆ, ಅದಕ್ಕೆ ಇಲ್ಲಿ ಬರ್ತೀನಿ. ಅದಲ್ಲ, ನಿಮ್ಗೆ ಶಾಲೆಯಲ್ಲಿ ನೋಡಿ ಕಲೀಲಿಕ್ಕೆ ತುಂಬಾ ಮಕ್ಕಳಿರ್ತಾರೆ. ಅಲ್ಲಿ ಕಲೀಲಿಕ್ಕೆ ನಿಮ್ಗೆ ಒಂದು ಏನೋ ಆಗ್ತದೆ, ಒಂದು ನಾಚಿಕೆ ಆಗ್ತದೆ, ಏನಾದ್ರು ಪ್ರಶ್ನೆಗಳಿಗೆ. ಇಲ್ಲಿ ಬಂದು ನನ್ನ ಹತ್ರ ಕೇಳಿದ್ರೆ ನಾನೆಲ್ಲ ಕಲಿಸಿಕೊಡ್ತೇನೆ ನಿಮ್ಗೆ. ಅದಕ್ಕೆ ನಾನು ಟ್ಯೂಷನ್ ಏನಾದ್ರು ಫೀಸ್ ತೆಗಿತಾನೆ ಇಲ್ಲಲ್ಲ. ನೋಡಿ, ಈಗ ಒಂದೊಂದೇ ಪಾಠ ನಾನು ಹೇಳಿ ಕೊಡುದಿಲ್ಲ, ಎಲ್ಲಾ ಪಾಠವನ್ನ ಚರಂಬುರಿ ಮಾಡಿ ಕೊಡ್ತೇನೆ. ಓಕೆ, ಈಗ ನೀನು 2ರಿಂದ 2 ತೆಗೆದ್ರೆಷ್ಟು? 2ರಿಂದ 2 ಇರುವುದೇ 2 ಅಂತೆ, ಅದನ್ನು ತೆಗೆಯುವುದಂತೆ. ಬೇಡ, ಅದು ಇಲ್ಲಿ ಬಾಬಾ. ಹೌದು, ಜಾಸ್ತಿ ಇದ್ರೆ ತೆಗಿಯವ. ಅದು ಬೇಡ. ಈಗ ಇನ್ನೊಂದು 2 2 4 4 4 8. ಹಾಗಾದ್ರೆ 7348 ಮತ್ತು 3684 ಎಷ್ಟು? ಇವರು ಬೆಂಗಳೂರಿಂದ ಮಂಗಳೂರು ಮುಟ್ಟಿದ್ರು. ಸುಲಭದಕ್ಕೆಲ್ಲ ನೀವೇ ಉತ್ತರ ಹೇಳಿ, ಕಷ್ಟದನ್ನೆಲ್ಲ ನಮಗೆ ಕೇಳುದಾ? ನೀವು ಬರುವಾಗ ಕಲ್ತು ಬರ್ಲಿಕ್ಕೇನು ನಮ್ಮ ಹತ್ರ ಕೇಳುದ? ನಮ್ಗೆ ಗೊತ್ತಿಲ್ಲ, ಅದು ಕೇಳುದ? ಆಯ್ತು ಬಿಡಿ, ಎದುರು ಬನ್ನಿರಾ, ಎದುರು ಬನ್ನಿ. ಯಾಕೆ ತಿಂದು ಹೋಗಿ ಸಾಯ್ತೀರಾ? ಈಗ ನನ್ನ ಕೈಯಲ್ಲಿ ಒಂದು ಪ್ಲೇಟ್ ಇದೆ. ಎಲ್ಲುಂಟು? ಕಲ್ಪನೆ ಮಾಡ್ಬೇಕು, ನೆನೆಸ್ಬೇಕು. ಈಗ ನನ್ನ ಕೈಯಲ್ಲಿ ಒಂದು ಪ್ಲೇಟ್ ಇದೆ. ಆ ಪ್ಲೇಟ್ ಅಲ್ಲಿ 2 ಇಡ್ಲಿ ಇದೆ. ಅಯ್ಯೋ, ಇಡ್ಲಿ ಆದ್ರೆ ಎಲ್ಲಿದೆ ಅಂತ ಹೇಳ್ಬೋದಲ್ಲ? ಅದನ್ನ ನೆನೆಸ್ಬೇಕಾ? ಅಲ್ಲ, ಇಡ್ಲಿಯನ್ನು ನೆನೆಸಿದ್ರೆ ಮುದ್ದೆ ಆಗುದಿಲ್ವಾ? ಆಯ್ತು, ನೆನೆಸಿ ನೀವೇ ತಿನ್ನಿ. ಆ 2 ಇಡ್ಲಿಯನ್ನು ನಾನು ತಿಂದ್ರೆ ಪ್ಲೇಟ್ ಅಲ್ಲಿ ಏನು ಉಳೀತು? ಪ್ಲೇಟ್ ಅಲ್ಲಿ ಚಟ್ನಿ ಉಳೀತು. ಚಟ್ನಿ ಎಲ್ಲಿಂದ ಬರ್ತದ? ಚಟ್ನಿ ಉಂಟುಂಟ ನೆನೆಸ್ಬೇಕು.
ಮತ್ತೆ ನಾವು 10 ಗಟ್ಟಿಯ ಪ್ಲೇಟ್ ಅನ್ನು ನೆನೆಸ್ತೀವಂತೆ, ನಿಮಗೆ ಒಂದು ತೆಂಗಿನಕಾಯಿ ಚಟ್ನಿ ನೆನೆಸ್ಲಿಕ್ಕೆ ಆಗುದು. ಅಧಿಕ ಪ್ರಸ ಮಾತು ಒಂದು ಬರ್ತೇನೆ ನೋಡು. ಹೊಡಿಲಿಕ್ಕಿಲ್ಲ. ಯಾಕೆ? ಹೊಡಿಲಿಕ್ಕಿಲ್ಲ. ಯಾಕೆ? ಕಾನೂನುಂಟು. ಅದು ಬಿಡಿ, ನಾನು ಹಾಡು ಕಲೀಲಿಕ್ಕೆ ಯಾರಿಗೆ ಹೇಳಿದ್ದು ನಿನ್ನೆ? ಅವಳಿಗೆ. ಯಾರಿಗೆ? ಅವಳಿಗೆ. ಯಾವ್ದು ಹಾಡು? ನಾಯಿ ಮರಿ. ಕಲ್ತಿದ್ಯಾ? ನೋಡು, ಅವಳನ್ನು ನೋಡಿ ಕಲಿಯ. ಅವಳನ್ನು ನೋಡಿ ಕಲಿ. ಅವಳನ್ನು ನೋಡಿ ಕಲಿತೆ, ಕಳೆದ ವರ್ಷ ಫೇಲ್ ಆಗಿದೆ. ಅವನ ಹತ್ರ ಮಾತಾಡುದಿಲ್ಲ, ನೀನ್ ಹೇಳಾಯ್ತಮ್ಮ. ಹೇಳ್ತೇನೆ. ಯಾವ್ದು? ನಾಯಿ ಮರಿ ತಿಂದಿಬೇಕೆ? ವೆರಿ ಗುಡ್, ನಾಯಿ ಮರಿ ತಿಂದಿಬೇಕೆ? ವೆರಿ ಗುಡ್. ನಾಯಿ ಮರಿ ತಿಂದಿಬೇಕೆ? ಒಂದ್ ನಿಮಿಷ, ಅದು ಅದಕ್ಕಿಂತ ಮುಂದೆ ಹೋಗುದಿಲ್ವಾ? ನೀವು ತಿಂಡಿ ಬೇಕಾ ಬೇಡ ಅಂತ ಹೇಳಲೇ ಇಲ್ಲ. ನಾನು ನಾಯನ ನೆನೆಸ್ಬೇಕು. ಅದು ಪಾಠ ನಾನು ಹೇಳಿಕೊಡುವಾಗ ಅದನ್ನು ತಿಳಿದುಕೊಳ್ಳುದಿಲ್ಲ, ಹುಚ್ಚುಕಟ್ಟದಲ್ಲ ನಂತ. ಅದ್ಯಾವುದು? ಆಡಿನ ಬಗ್ಗೆ ಪ್ರಬಂಧ ಯಾರಿಗೆ ಹೇಳಿದ್ದು? ಬಾಯ್ ಬರ ಅವಳಿಗೆ ಎಲ್ಲ ಅವಳಿಗೆ. ನಿನ್ಗಿಲ್ಲ ಹಾಗಾದ್ರೆ? ಕಲ್ತಿದ್ಯಾ? ಬಾಯ್ ಬರ ಮಾಡಿದ್ಯಾ? ಮಾಡ ಹೇಳದ್ರಪ್ಪ. ಆಡು ಒಂದು ಸಾಕು ಪ್ರಾಣಿ. ಆಡು ಒಂದು ಸಾಕು ಪ್ರಾಣಿ. ಆಡು ನಮಗೆ ಲಾಡು ಕೊಡ್ತದೆ. ಹಾಡು ಎಲ್ಲಿಗ ಲಾಡು? ಅದು ಹಿಂದೆ ಬಿಟ್ಟೆ ಆಗುತ್ತಲ್ಲ, ಅದನ್ನ ಲಾಡು ಅಂತ ತಿಳಿದಿದ್ದವಳು. ಅದು ಲಾಡೆಲ್ಲ ತಿನ್ಬೇಡದು ಅದಲ್ಲ. ಎಲ್ಲದಕ್ಕೆ ಮಾತಾಡ್ಯಾಕ ಸುಮ್ಮನೆ ಅಂತಲ್ಲಿ. ಆಡು ಹಾಲು ಕೊಡುತ್ತದೆ. ಆಡು ನಮಗೆ ಹಾಲು ಕೊಡ್ತದೆ. ವೆರಿ ಗುಡ್. ಆಡಿನ ಅಮ್ಮ ನಮಗೆ ಹಾಲು ಕೊಡ್ತದೆ. ಆಡಿನ ಅಜ್ಜಿ ನಮಗೆ ಹಾಲು ಕೊಡ್ತದೆ. ಆಡಿನ ಅಪ್ಪ ನಮಗೆ ಹಾಲು ಕೊಡ್ತದೆ. ಆಡಿನ ಅಪ್ಪ ಎಲ್ಲಿಗ ಹಾಲು ಕೊಡುದು? ಅದು ಖಾಲಿ ಮೂತ್ರ ಕೊಡುದು. ದನದ ಬಗ್ಗೆ ಪ್ರಬಂಧ ಯಾರಿಗೆ ಹೇಳಿದ್ದು? ಬಂದ ಈಗ ಸಿಕ್ಕಿದ ನನ್ ಕೈಗೆ. ಬಾ ಬಾ ಬಾ. ಆಡಿನ ಬಗ್ಗೆ ಪ್ರಬಂಧ ಕಲ್ತಿದ್ಯಾ? ಬಾಯ್ ಪಾಠ ಮಾಡಿದ್ಯಾ? ಅವಳಿಗೆ ಅಲ್ಲ, ದನದ ಬಗ್ಗೆ ನನ್ಗೆ ಗೊತ್ತುಂಟು. ಹೇಳು ಬೇಗ. ದನ ಒಂದು ಸಾಕು ಪ್ರಾಣಿ. ಕಲ್ತಿದ್ದಾನೆ. ಅದು ನಮಗೆ ಹಾಲು ಕೊಡ್ತದೆ. ಬೇಕಾದ್ರೆ ಬನ್ನಿ ಮನೆಗೆ ನೋಡಿ. ಕೊಡ್ತದ? ನಮ್ಮ ದನ ಕಪ್ಪಾದ್ರೆ ಅದು ಬಿಳಿ ಹಾಲು ಕೊಡ್ತದೆ. ಸತ್ಯ, ಬೇಕಾದ್ರೆ ಬನ್ನಿ ಮನೆಗೆ ನೋಡಿ. ಎಲ್ಲ ದನ ಸಹ ಬಿಳಿ ಹಾಲು ಕೊಡುದಲ್ಲವಾ? ಅದಕ್ಕೆ 2 ಕೊಂಬು ಇದೆ, ಅದಕ್ಕೆ 4 ಕಾಲು ಇದೆ, ಹಿಂದೆ ಒಂದು ಉದ್ದವಾದ ಬಾಲ ಇದೆ. ಆ ಬಾಲದಿಂದ ಪತ ಸೆಗಣಿ ಹಾಕುತ್ತೆ. ಹೌದು, ನಮ್ಮ ದನ ಸೆಗಣಿ ಹಾಕ್ತದೆ. ಎಲ್ಲ ದನ ಸಾಕ್ತದೆ. ಈಜೆ ಬೇಡ, ನಾನು ಸಗಣಿಯನ್ನು ಕೇಳಿದ್ನ. ಈಗ ಸಗಣಿ ಕೇಳಿದ್ನ? ನೀವು ಸೆಗಣಿಯನ್ನು ಕೇಳದಿದ್ರೆ ನಮ್ಮ ದನ ಸೆಗಣಿ ಹಾಕುತ್ತೆ. ಇದು ನಮ್ಮ ಮನೆಯ ಬಗ್ಗೆ ಹೇಳು. ನಿಮ್ಮ ಮನೆಗೆ ನನ್ನ ಕರ್ಕೊಂಡು ಹೋಗಿದ್ದೀರಾ? ನಿನ್ನ ಮನೆ? ನನ್ನ ಮನೆ ಒಂದು ಸುಂದರವಾದ ಮನೆ. ಅದಕ್ಕೆ ಎದುರುಗಡೆ ಒಂದು ಬಾಗಿಲಿದೆ, ನಾವಲ್ಲೇ ಹೋಗುದು. ಮತ್ತೆಂತ ಹಣ ಹಾಕೋ ಡಬ್ಬಿಯ ಮೇಲಿಂದ ಹಾಕ್ಲಿಕ್ಕೆ ನಿಮ್ಮನ್ನು? ಮತ್ತೆ ಆ ಕಡೆ ಈ ಕಡೆ ಕಿಟಕಿಗಳಿದೆ. ಮತ್ತೆ ನಮ್ಮ ಮನೆಯ ಹಿಂದೆ ಹಟ್ಟಿ ಇದೆ, ಅದ್ರಲ್ಲಿ ನಮ್ಮ ದನ ಇದೆ. ದನ ಒಂದು ಸಾಕು ಪ್ರಾಣಿ, ಅದಕ್ಕೆ 2 ಕೊಂಬು ಇದೆ, ಅದಕ್ಕೆ 4 ಕಾಲು ಇದೆ, ಹಿಂದೆ ಒಂದು ಉದ್ದವಾದ ಬಾಳೆ ಇದೆ. ಬಾಳೆಯಿಂದ ಅಲ್ಲಿ ದನ ಯಾಕೆ ಬಂದದ್ದು? ನಮ್ಮ ಮನೆ ಹಿಂದೆ ಹಟ್ಟಿ ಇದೆ. ಲೈಟ್ ಕಂಬದ ಬಗ್ಗೆ ಹೇಳು. ಮೊನ್ನೆ ಬುಧವಾರ ಕಳಿಸಿದ್ದು ಲೈಟ್ ಕಂಬ ಒಂದು ಉದ್ದವಾದ ಕಂಬ, ಅದಕ್ಕೆ ಆ ಕಡೆ ಈ ಕಡೆ ವೈರ್ ಇರ್ತದೆ. ಆ ವೈರಿನಲ್ಲಿ ಸಿಂಕು ಕರೆಂಟ್ ಪಾಸ್ ಆಗ್ತದೆ. ಮತ್ತೆ ಅದರ ಬುಡದಲ್ಲಿ ನಮ್ಮ ದನವನ್ನು ಕಟ್ಟಿ ಹಾಕ್ತೇವೆ. ದನ ಒಂದು ಸಾಕು ಪ್ರಾಣಿ, ಅದಕ್ಕೆ 2 ಕೊಂಬಿದೆ, ಅದಕ್ಕೆ 4 ಕಾಲು ಇದೆ, ಇನ್ನೊಂದು ಉದ್ದಾದ ಬಾಳ ಇದೆ. ಅಲ್ಲಿಗೆ ಯಾಕೆ ದನ ಬರುದು? ನಮ್ಮ ದನವನ್ನಲ್ಲಿ ಮೇಲಿಗೆ ಕಟ್ಟಿ ಹಾಕುದಲ್ವಾ? ಆಯ್ತಾಯ್ತಾ ಬಿಡು. ಈಗ ನಾನು ಚಿತ್ರ ಬರೀಲಿಕ್ಕೆ ಯಾರಿಗೆ ಹೇಳಿದ್ದು? ಎಲ್ಲಿಂದ ಚಿತ್ರ? ಬೇಗ ತೆಗಿ, ಬೇಗ ತೆಗಿ, ಬೇಗ ತೆಗಿ, ಬ್ಯಾಗಲ್ಲಿ ತೆಗಿರಿ ಬೇಗ. ಅಯ್ಯೋ, ಏನು ಮನೆಯಲ್ಲಿ ಉಂಟು. ಈಗ ಅದೇ ಚಿತ್ರ ಬೇಕು. ಇಲ್ಲಿಂಟು. ಈಗ ಯಾವ ಚಿತ್ರ ಹೇಳಿ ನಾನು? ಅದು ನಾಯಿ ಮಾಂಸ ತಿನ್ನುವ ಚಿತ್ರ. ಆ ನಾಯಿ ಮಾಂಸವನ್ನೇ ತಿನ್ಬೇಕು. ರಪ್ಪ ಬೇಕು. ನನ್ನನ್ನು ನೀವೊಂದು ವಿಚಿತ್ರ. ಬೇಗ ನಾಯಿ ಮಾಂಸ ತಿನ್ನೋ ಚಿತ್ರ. ಈಗ ನಾನು ನಿನ್ನ ಹತ್ರ ಕೆಲವು ಪ್ರಶ್ನೆ ಕೇಳ್ತೀನಿ. ನೀರಿನಲ್ಲಿ ವಾಸಿಸುವ 5 ಜೀವಿಗಳ ಹೆಸರು ಹೇಳು. ಪಟ ಪಟ ಅಂತ ಹೇಳ್ಬೇಕು. ನೀರಿನಲ್ಲಿ ಜೀವಿಸುವ 5 ಜೀವಿಗಳು. ಒಂದು ಕಪ್ಪೆ. ವೆರಿ ಗುಡ್. ಒಂದು ಕಪ್ಪೆ ಅಪ್ಪ, ಒಂದು ಕಪ್ಪೆ ಅಮ್ಮ, ಒಂದು ಕಪ್ಪೆ ಅಣ್ಣ, ಒಂದು ಕಪ್ಪೆ ಅಕ್ಕ. ಕಪ್ಪೆ ಅತ್ತೆ ಮಾವ ಇಲ್ಲಿ ನೆಂಟರು ಮನೆಗೆ ಹೋಗಿದಾರ. ಆಯ್ತಾನೆ ಚಿತ್ರ? ಆಯ್ತಾ? ಚಿತ್ರ ಆಯ್ತು. ಹಬ್ಬ ಚಿತ್ರ ಬಿಡಿಸೋದಲ್ಲ ಹುಷಾರಿದ್ದಾನೆ. ಸ್ವಲ್ಪ ಇದು ಹೋಗುದಿಲ್ಲ ತಲೆಗೆ ಪಾಠ ಎಲ್ಲ ಅಷ್ಟೇ.
ಅದೇಕೆ ಮಲಗಿಸಿದ್ದು? ಅದು ಮನೇಲಿ ಹೋಗಿ ನೋಡಿ. ಬೇಡ ಬೇಡ. ಅಲ್ಲ ಈಗ ಪಾಠ ಮಾಡಿ ಮನೇಲಿ ಹೋಗಿ ನೋಡಿ. ಅವನಿಗೆ ಭಯ ಆಗುತ್ತೆ. ಅದೇ ಆ ಥರ ಏನು ಮಾಡುದಿಲ್ಲ. ಸ್ವಲ್ಪ ತಪ್ಪಿದ್ರೆ ಏನಾಗುದಿಲ್ಲಪ್ಪ, ಅದಕ್ಕೆ ಏನಾಗುತ್ತೆ? ಅಲ್ಲ ಈಗ ಬೇಡ ನೋಡುದು. ಏನಾಗುದಿಲ್ಲ, ನಂಗೆ ಅದೆಲ್ಲ ಇಷ್ಟ, ನಂಗೆ ತುಂಬಾ. ಚಿತ್ರ ಎಲ್ಲ ಯಾವ್ದು ಯಾವ್ದು ಹೇಳಿದ ಚಿತ್ರ? ಅದು ನಾಯಿ ಮಾಂಸ ತಿನ್ನುವ ಚಿತ್ರ. ನಾಯಿ ಮಾಂಸ ತಿನ್ನುವ ಚಿತ್ರ. ಇಲ್ಲಿ ಮಾಂಸ ಎಲ್ಲಿ ಉಂಟಾ? ಮಾಂಸ ಎಲ್ಲಿ ಉಂಟು ಇಲ್ಲಿ? ಮಾಂಸವನ್ನು ನಾಯಿ ತಿಂದಿದೆ. ಹಾಗಾದ್ರೆ ನಾಯಿ ಎಲ್ಲಿಂಟು? ಮಾಂಸ ತಿಂದ್ಮೇಲೆ ನಾಯಿ ಅಲ್ಲಿ ನಿಲ್ತದ? ಅದು ಓಡಿ ಹೋಗಿದೆ. ಈಗ ನಾನು ಸಾಮಾನ್ಯ ಜ್ಞಾನ ಕೇಳ್ತೇನೆ. ಈಗ ರಾಷ್ಟ್ರ ಪಕ್ಷಿ ಯಾವುದು? ಕಾಗೆ. ಅಲ್ಲ ಅವಳು ಕೇಳಿ, ಅವಳು ಕೇಳಿ. ಇಷ್ಟು ದಿವಸ ಬಾಯಿ ಬಡ್ಕೊಂಡು ನಾವು ಕಾಗೆ ಕಾಗೆ ನಮ್ಮ ರಾಷ್ಟ್ರ ಪಕ್ಷಿ. ರಾಜ್ಯ ಪಕ್ಷಿ ಅಲ್ಲ ಅಮ್ಮ, ರಾಜ್ಯನಲ್ಲ, ಜಿಲ್ಲಾ ಪಕ್ಷಿ. ಜಿಲ್ಲಾ ಪಕ್ಷಿ ಕಾಗೆ ನಮ್ಮ ಜಿಲ್ಲಾ ಪಕ್ಷಿ. ಕಾಗೆನ ಸಾಯಿಸ್ಬೇಕಾದ್ರೆ ಇವಾಗ ಯಾಕೆ ಬಂತ? ಪಂಚಾಯತ್ ಪಕ್ಷಿ. ಅದು ಗೊತ್ತುಂಟು, ಭಯದಲ್ಲಿ ಬರ್ತದೆ. ಹಾಗೆ ನಮ್ಮ ಪಂಚಾಯತ್ ಪಕ್ಷಿ. ನನಗೊಂದು ಸಂಶಯ ಉಂಟು. ಏನ್ ಸಂಶಯ? ಅದು ನನಗೊಂದು ವಾಕ್ಯ ಬರೀಲಿಕ್ಕೆ ಆಗುದಿಲ್ಲ. ಯಾವ ವಾಕ್ಯ? ನಾನು ಬರೆದು ತೋರಿಸ್ತೇನೆ. ಯಾವ್ದು ವಾಕ್ಯ ಪುಟ ಹೇಳು. ನೀವು ಬರೀರಿ, ನಾನು ಹೇಳ್ತೀನಿ. ಅದೇ ತೋರಿಸ್ತೇನಪ್ಪ. ಒಬ್ಬ ರೈತನು ತನ್ನ ಹೊಲದಲ್ಲಿ ಉಳುತ್ತಿದ್ದನು. ಆತನು ತನ್ನ ಎತ್ತುಗಳಲ್ಲಿ ಈ ರೀತಿ ಹೇಳುತ್ತಿದ್ದನು. ಆಯ್ತಲ್ಲ? ಅಲ್ಲ, ಲಾಸ್ಟ್ ಇದು ಹೇಳು ಸ್ವಲ್ಪ. ಬರೀರಿ. ಅದು ಆಗುದಿಲ್ಲ ಬರೀಲಿಕ್ಕೆ. ಅದನ್ನೆಲ್ಲ ಬರೀಲಿಕ್ಕೆ ಆಗ್ತದನ? ನಮಗೆ ಹೇಳಿಕ್ಕೆ ಆಗ್ತದೆ ಅಂತ ಬರೀಲಿಕ್ಕೆ ಆಗುದಿಲ್ವಾ? ಎಲ್ಲ ಹೇಳುವ ಬರೀಲಿಕ್ಕೆ ಆಗುದಿಲ್ಲ ಅಂತ ಅದೆಲ್ಲ ಬರೀಲಿಕ್ಕೆ ಆಗ್ತದ? ಒಳ್ಳೆ ಸಂಶಯ ಕೇಳಿ ಸಾಯಿದ ನೀವು. ನನಗೆ ಏನೋ ಸಂಶಯ ಉಂಟು. ಬೇಡ, ನಿಮ್ಮ ಸಂಶಯ ಬೇಡ, ನಾನು ಹೋಗ್ತೀನಿ, ನೀವು ಸಾಯಿರಿ. ನನ್ನ ಸಂಶಯದಲ್ಲಿ ನಿಮ್ಮ ಭವಿಷ್ಯ ಅಡಗಿದೆ. ನನ್ನ ಭವಿಷ್ಯದ ಎಂತದ ಅದು? ಎಂತ ಅಲ್ಲಿ ಯಾಕೆ ನೋಡುದು? ದಾರಿ ನೋಡ್ಕೋತೀನಿ, ಬೇರೆ ಎಂತಿಲ್ಲ. ಅದು ಮತ್ತೆ ನಿಮ್ಮ ಮಗಳ ಫೋನ್ ನಂಬರ್ ಕೊನೆಗೆ 678 ಅದು 789 ಅಲ್ಲ? 789. ನಾನು 678 ಮಾಡಿದೆ. ಮತ್ತೆ ಎಲ್ಲಿ ಸಿಗ್ತಾಳ ಅವಳು? ಮಜಬಾ ಮಜ ಭಾರತ, ಮಜಬಾ ಮಜ ಭಾರತ. ಈ ಒಂದು ಮಜಾ ಭಾರತದ ಸ್ಕೂಲಿನ ಹೆಡ್ ಮಾಸ್ಟ್ರು ಹಾಗೆ ವೈಸ್ ಪ್ರಿನ್ಸಿಪಲ್ ಇಬ್ರು ಅಲ್ಲೇ ಇದ್ದಾರೆ. ಅಲ್ಲೇ ಕೇಳ್ಬೋಣ ನಿಮ್ಮ ರಿಸಲ್ಟ್ ನ. ನಾರಾಯಣ್ ಸರ್, ಏನ್ ಅನಿಸ್ತು? ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ರು, ತುಂಬಾ ಒಳ್ಳೆ ಕಾನ್ಸೆಪ್ಟ್. ಬಟ್ ಅವರಿಬ್ರು ಮಕ್ಕಳು ಹೀಗೆ ಇರ್ತಾರೇನೋ ಅನ್ನೋ ತರ ಆಕ್ಟ್ ಮಾಡಿದ್ರು ಅವರು. ಮಾಸ್ಟ್ರು ಸೂಪರ್, ತುಂಬಾ ಚೆನ್ನಾಗಿ ಹೊಂದಾಣಿಕೆ ಮಾಡಿಕೊಂಡು ನಮಗೆ ಬೇಜಾರಾಗದೇ ಇರೋ ತರ ಅದ್ಭುತವಾದ ಸ್ಕಿಟ್ ಅನ್ನು ಮಾಡಿಕೊಟ್ರಿ. ಇನ್ನೂ ಒಳ್ಳೆ ಸ್ಕಿಟ್ಗಳನ್ನ ನಿಮ್ಮಿಂದ ನಾವು ನಿರೀಕ್ಷೆ ಮಾಡ್ತೀವಿ. ಕಂಗ್ರಾಚುಲೇಷನ್. ಸುದ್ದಿ ಅವರೇ, ನಿಮ್ಗೆ ಹೇಗೆ ಹಿಡಿಸ್ತು? ಒಂದು ಆಕ್ಟ್ನ 3 ಜನ ತುಂಬಿಸ್ಕೊಂಡು ಹೋಗೋದು ತುಂಬಾನೇ ಕಷ್ಟ. ಸೊ ಎಲ್ಲ ಹೊರೆಯನ್ನು ನೀವು 3 ಜನ ತುಂಬಾ ಚೆನ್ನಾಗಿ ಹೊತ್ಕೊಂಡ್ರಿ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ ನೀವು 3 ಜನ. ಅಲ್ಲಲ್ಲಿ ನಿಮ್ ಜೋಕ್ ತುಂಬಾ ಚೆನ್ನಾಗಿತ್ತು. ನಿಮ್ ಮೇಲೆ ಇನ್ನೂ ಸಾಕಷ್ಟು ನಿರೀಕ್ಷೆ ಇದೆ. ಬಟ್ ನೀವು 3 ಜನ ತುಂಬಾ ಚೆನ್ನಾಗಿ ಮಾಡಿದ್ರಿ. ಗಾಡ್ ಬ್ಲೆಸ್, ಗುಡ್ ಲಕ್. ಸೂಪರ್, ವೆರಿ ಮಚ್. ಎಸ್, ಈಗ ಸರ್ ನಿಮಗೆ ಒಂದು ಚಿಕ್ಕ ಟಾಸ್ಕ್. ಇವಾಗ ಏನು ಅಂದ್ರೆ, ನಾವು ಒಂದಷ್ಟು ಕಲಾವಿದರ ದೊಡ್ಡ ದೊಡ್ಡ ಮಹಾನ್ ನಟರ ಫೋಟೋಸ್ ಹಾಕ್ತಿವಿ. ಸೊ ನಿಮಗೆ ಏನ್ ತಕ್ಷಣ ನೆನಪಾಗತ್ತೆ ಆ ಫೋಟೋ ನೋಡಿದ್ರೆ ಅಂತ ಹೇಳ್ಬೇಕಾಗತ್ತೆ. ಸೊ ಎಸ್, ಫೋಟೋಸ್ ಪ್ಲೀಸ್. NS ರಾವ್ ಅವರು ಕನ್ನಡ ಚಿತ್ರರಂಗ ಕಂಡ ಹಾಸ್ಯ ನಟರಲ್ಲಿ ಅತ್ಯಂತ ಹೆಸರುವಾಸಿಯಾದವರು. ಅವ್ರದ್ದೇ ಆದ ಡೈಲಾಗ್ ಡೆಲಿವರಿ ಟೈಪ್ ಇತ್ತು. ಏನೋ ಒಂದು ಹೊಸತನದಲ್ಲಿ ಮಾಡಿದವರು NS ರಾವ್ ಅವರು. ಅದ್ಭುತ ನಟ. ನಾನು ಮೊಟ್ಟ ಮೊದಲು ಅವರಿಗೆ ಗೆದ್ದ ಮಗ ಅನ್ನೋ ಚಿತ್ರದಲ್ಲಿ ಪಾತ್ರ ಕೊಟ್ಟೆ. ಅವಾಗ ಆ ಪಾತ್ರ ಮಾಡಿದ್ರು. ಕನ್ನಡರಂಗ ಕಂಡ ಅತ್ಯಂತ ಯಶಸ್ವಿ ಹಾಸ್ಯ ನಟರಲ್ಲಿ NS ರಾವ್ ಒಬ್ಬರು. ನರಸಿಂಹರಾಜಣ್ಣ ನನ್ನ ಗುರು ಅಂತ ಹೇಳಬಲ್ಲೆ ನಾನು. ನರಸಿಂಹರಾಜಣ್ಣನ ಕಾಮಿಡಿ ನೋಡಿ ಬೆಳೆದವನು ದ್ವಾರಕೀಶ್. ಒಂದು ಕಾಲದಲ್ಲಿತ್ತು, ಯಾವ ಹಂಚಿಕೆದಾರ ಬರಲಿ, ಯಾವ ಸಿನಿಮಾ ತಗೋಬೇಕಾದ್ರೂ ನರಸಿಂಹರಾಜು ಅವ್ರು ಇದಾರಾ ನಿಮ್ಮ ಪಿಕ್ಚರ್ಲಿ ಅಂತ ಕೇಳೋ. ನಾಯಕ ನಟನನ್ನು ಕೇಳ್ತಾ ಇರಲಿಲ್ಲ, ನರಸಿಂಹರಾಜಣ್ಣ ಇದ್ದಾರಾ ಅನ್ನೋ ಸಿನಿಮಾದಲ್ಲಿ ಕೇಳ್ತಾ ಇದ್ರು. ಅದರಿಂದ ಇನ್ನೊಬ್ಬ ನರಸಿಂಹರಾಜು ಕನ್ನಡದಲ್ಲಿ ಇನ್ನೂ ಬಂದಿಲ್ಲ, ಬರೋದಕ್ಕೆ ಸಾಧ್ಯವಿಲ್ಲ.
ಇವರೆಲ್ಲರೂ ಪಿಲ್ಲರ್ಸ್ ಆಫ್ ಕನ್ನಡ ಸಿನಿಮಾ. ಸಾಹುಕಾರ ಅಂತ ಒಂದು ನಾಟಕ ಇತ್ತು. ಆ ನಾಟಕದಲ್ಲಿ ನರಸಿಂಹರಾಜಣ್ಣ ಬಾಲಣ್ಣ ಇಬ್ಬರು ಒಂದು ಕಾರ್ನರಲ್ಲಿ ನಿಂತಿರೋರು ಸ್ಟೇಜಲ್ಲಿ. ಊಟ ರೆಡಿ ಅಂತ ವಾಯ್ಸ್ ಬರೋದು. ಆ ಊಟ ರೆಡಿ ಅಂತ ವಾಯ್ಸ್ ಬಂದರೆ 2 ಸೆಕೆಂಡಲ್ಲಿ ಶರ್ಟ್ ಬಿಚ್ಚೋರು. 2 ಸೆಕೆಂಡಲ್ಲಿ ಚಳಕ್ ಚಳಕ್ ಅಂತ ಊಟಕ್ಕೆ ರೆಡಿ ಆಗ್ಬಿಡು. ಎಷ್ಟು ಜನ ಇರೋ ಆಡಿಯನ್ಸ್? 5,000 ಜನ ಇರೋ ಆಡಿಯನ್ಸ್. ಒಂದೇ ಸಮ ವಿಷಲು ಚಪ್ಪಾಳೆ ಬರೋದು. ಸೂಪರ್. ಬಹಳ ಚೆನ್ನಾಗಿತ್ತಪ್ಪ. ನೆಕ್ಸ್ಟ್ ಫೋಟೋ ಹಾಕಪ್ಪ. ಮುಸುರಿ ಕೃಷ್ಣಮೂರ್ತಿ ಇನ್ನೊಂದು ಚಕಮಕಿ ಹಾಸ್ಯ ನಟ. ನಾನೊಂದು ನಾಟಕ ನೋಡಿದೆ ಮುಸುರಿ ಕೃಷ್ಣಮೂರ್ತಿ ಅವ್ರನ್ನ. ಆ ನಾಟಕದಲ್ಲಿ ಅವ್ರು ನೋಡಿ ವೇದಿಕೆಗೆ ಹೋಗಿ ಬಣ್ಣದ ರೂಮ್ಗೆ ಹೋದೆ. ಮುಸುರಿ ಅವರೇ, ಅತ್ಯಂತ ಯಶಸ್ವಿಯಾಗಿ ಪಾತ್ರ ಮಾಡ್ತೀರ ನೀವು, ಸೊಗಸಾದ ಕಂಠ ಇದೆ ನಿಮಗೆ, ನನ್ನ ಮುಂದಿನ ಚಿತ್ರದಲ್ಲಿ ನಿಮಗೆ ಅವಕಾಶ ಖಂಡಿತ ಇದೆ ಅಂತ ಹೇಳಿದೆ. ಅವ್ರು ಹೇಳೋದು, ದ್ವಾರಕೀಶ್, ನಿಮ್ಮ ಪ್ರೀತಿಗೆ ನಾನು ಚಿರಋಣಿಯಾಗಿದ್ದೀನಿ. ನಿಮ್ಮ ವಿಶ್ವಾಸದಿಂದಲೇ ಈಗ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಪಡವಾರಳ್ಳಿ ಪಾಂಡವರು. ರಾಜಣ್ಣ, ನಾನೇನಾದರೂ ಇವತ್ತು ಚಿತ್ರರಂಗದಲ್ಲಿ ಒಬ್ಬ ನಿರ್ಮಾಪಕನಾದೆ ಅಥವಾ ಒಬ್ಬ ಹಾಸ್ಯ ನಟನಾದೆ ಎಂದರೆ ಅದಕ್ಕೆ ಕಾರಣವೇ ಡಾಕ್ಟರ್ ರಾಜ್ಕುಮಾರ್, ಅವರ ತಮ್ಮ ವರದಪ್ಪ, ಅವರ ಆಕೆ ಪಾರ್ವತಮ್ಮ ರಾಜ್ಕುಮಾರ್. ವಿಷ್ಣುವರ್ಧನ್, ನಾನು ಆಗಲೇ ಹೇಳಿದಾಗೆ ನನ್ನ ಹುಡುಗಿ ನನ್ನ ಕೂಸು ಅಂತ ಶ್ರುತಿನ ಹೇಳಿದ್ದೆ. ಅದೇ ಥರ ಇದು ನನ್ನ ಹುಡುಗ. ನನ್ನ 50 ಚಿತ್ರಗಳಲ್ಲಿ ಅದರಲ್ಲಿ 19 ಚಿತ್ರಗಳನ್ನು ವಿಷ್ಣುವರ್ಧನ ಮಾಡಿದ್ದಾನೆ. ನನ್ನ ಆಪ್ತ ಮಿತ್ರ ಚಿತ್ರ ಆಗ್ಬೋದು, ಅದನ್ನೆಲ್ಲ ಮಾಡೋಕ್ಕೆ ಕಾರಣವೇ ವಿಷ್ಣುವರ್ಧನ. ಬಹಳ ಸತಿ ಗುದ್ದಾಡಿದ್ದೀವಿ, ಬಹಳ ಸತಿ ದೂರ ಆಗಿದ್ದೀವಿ, ಬಹಳ ಸತಿ ಸೇರಿದ್ದೀವಿ. ಸೇರಿದಾಗೆಲ್ಲ ಒಂದೊಂದು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದೀವಿ. ಸೂಪರ್. ಕನ್ನಡ ಚಿತ್ರರಂಗದ ಮಹಾನ್ ಹಾಸ್ಯ ದಿಗ್ಗಜರ ಬಗ್ಗೆ ಕೂಲಂಕುಷವಾಗಿ ಯಾರಿಗೂ ಗೊತ್ತಿಲ್ದಿರೋ ಅಂತ ವಿಚಾರ ತುಂಬಾ ಆತ್ಮೀಯವಾಗಿ ನಮ್ಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀರಾ. ಎಲ್ಲಾ ಚೇತನಗಳಿಗೆ ಈ ವೇದಿಕೆ ಎದ್ದು ನಿಂತು ಗೌರವಿಸಬೇಕು. ನರಸಿಂಹರಾಜು ಅವರಾಗಿರ್ಬೋದು, ಬಾಲಕೃಷ್ಣ ಅವರಾಗಿರ್ಬಹುದು, ಮುಸುರಿ ಕೃಷ್ಣಮೂರ್ತಿ ಆಗಿರ್ಬೋದು, NS ರಾವ್ ಅವರಾಗಿರ್ಬಹುದು, ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬಹುದು, ವಿಷ್ಣುವರ್ಧನ್ ಅವರಾಗಿರ್ಬಹುದು, ಅನೇಕ ಹಾಸ್ಯ ಕಲಾವಿದರಿಗೆ ಈ ವೇದಿಕೆ ಶಿರಬಾಗಿಸಿ ನಮಸ್ಕರಿಸ್ತಾ ಇದ್ದೀವಿ. ಈ ಗುಲಾಬಿಯು ನಿನಗಾಗಿ ಅಂತ ಬರ್ತಾ ಇದ್ದಾರೆ ಪಂಚ್ ಪಂಠರ್. ಹಾಯ್ ಸರ್. ಹಾಯ್, ಗುಡ್ ಮಾರ್ನಿಂಗ್. ಕಾಫಿ ಆಯ್ತಾ? ನಂದಾಗಿಲ್ಲ ಸರ್. ಸರ್, ಮಗುನ ಮಗು ತರ ನೋಡ್ಕೊಳ್ಳೋದ್ರಲ್ಲಿ ಏನೈತೆ ಸರ್ ದೊಡ್ಡಸ್ತಿಕೆ? ಆದ್ರೆ ಗಂಡನ್ನ ಮಗು ತರ ನೋಡ್ಕೊಳ್ಳೋದ್ರಲ್ಲಿ ಅದೇ ದೊಡ್ಡಸ್ತಿಕೆ ಅಂದ್ರೆ. ಸರ್, ನನ್ನ ಹೆಂಡತಿ ನನ್ನ ಬಿಟ್ಟು 1 ನಿಮಿಷ ಇರಲ್ಲ ಸರ್. ನಾನು ಹೇಳದ್ನ ಕೇಳಕ್ಕಿಂತ ಮುಂಚೆಗೇನೆ ತಂದ್ಕೊಬಿಟ್ಟಿರ್ತಾಳೆ. ನೋಡಿ, ಕಾಫಿ ತಂದಿದ್ದಾಳಲ್ಲ ಹಂಗೆ. ಆದ್ರೂ ನನ್ನ ಹೆಂಡತಿ ನನ್ನ ಎಷ್ಟು ಇಷ್ಟಪಡ್ತಾಳೆ ಅಂತ ಹೇಳಕ್ಕೆ ಅಸಾಧ್ಯ. ಅವ್ಳು ಪರಿಚಯ ಮಾಡ್ತೀರಲ್ಲ ನಿಮ್ಗೆ. 1 ನಿಮಿಷ. ಕೌಸಲ್ಯ, ಕೌಸಲ್ಯ ಎಲ್ಲೋದ್ಲು? ಕೌಸಲ್ಯ ಎಲ್ಲೋ ಹೊರಗಡೆ ಹೋಗಿರ್ಬೇಕು. ಏನಿದು ಲೆಟ್ರು? ಪ್ರೀತಿಯ ನನ್ನ ಗಂಡ ಮಂಜುನಾಥ್ಗೆ ನಿನ್ನ ಹೆಂಡತಿ ಕೌಸಲ್ಯ ಬರೆದಿರುವುದು. ಹೇಳಿಲ್ವಾ? ನನ್ ಕಂಡ್ರೆ ಲವ್, ಮನೇಲಿದ್ರು ಲವ್ ಲೆಟ್ರು. ಇಷ್ಟು ದಿನ ನನ್ನ ಲೈಫ್ ಅನ್ನೋ ಡ್ರಾಮಾದಲ್ಲಿ ಗಂಡನ ಕ್ಯಾರೆಕ್ಟರ್ ಮೇಂಟೈನ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಗಂಡನ ಕ್ಯಾರೆಕ್ಟರ್ ಮೇಂಟೈನಾ? ಇಷ್ಟು ದಿನ ನಿಮ್ ಜೊತೆಲಿದ್ರು ನನಗೆ ಹೊಸ್ತನ ಅನ್ನೋದು ಏನೂ ಕಾಣಿಸ್ಲೇ ಇಲ್ಲ. ಹೊಸ್ತನ ಕಾಣಿಸ್ದೇ ಇರೋದ್ರಿಂದ ಬೋರ್ ಆಗಿ ಪಕ್ಕದ ಮನೆಯಲ್ಲಿ ಹೊಸ್ತಾಗಿ ಬಂದಿರೋ ಚಂದ್ರಶೇಖರ್ ನನಗೆ ಹೊಸ್ತಾಗಿ ಕಾಣಿಸಿದ್ದಾನೆ. ಚಂದ್ರಶೇಖರ್ ಹೊಸ್ತಾಗಿ ಕಾಣಿಸಿದ್ನ? ಅದಕ್ಕೆ ಚಂದ್ರಶೇಖರ್ ಜೊತೆಗೆ ಓಡ್ ಹೋಗ್ತಾ ಇದ್ದೀನಿ. ನನಗೋಸ್ಕರ ಹುಡುಕ್ಬೇಡಿ, ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಡಬೇಡಿ, ಮನೆಯಲ್ಲಿರೋ ನನ್ನ ವಸ್ತುಗಳನ್ನೆಲ್ಲ ಆನ್ಲೈನ್ ಅಲ್ಲಿ ಸೇಲ್ ಮಾಡಬೇಡಿ. ನನ್ನ ನೆನಪಿಗೋಸ್ಕರ ಇಟ್ಕೊಳ್ಳಿ. ಕೌಶಲ್ಯ, ಕೌಶಲ್ಯ ಎಂತ ಕೆಲಸ ಮಾಡ್ಬಿಟ್ಟೆ ಕೌಸಲ್ಯ. ಹಿಂಗೆಲ್ಲ ರಿಯಾಕ್ಟ್ ಮಾಡ್ತೀನಿ ಅನ್ಕಂದ್ರ ನೆವರ್. ಲೇ, ನೀವ್ ಹೋದ್ರೆ ನಾನ್ ಯಾಕೆ ಮನೇಲಿರೋ ವಸ್ತುಗಳನ್ನೆಲ್ಲ ಮಾರಾಕ್ಲಿ? ಅಲ್ಲ ಕಣೆ, ಒಂದ್ ಬಲ್ಪು ಬರ್ನ್ ಆಯ್ತು ಅಂತಂದ್ಬಿಟ್ಟು ಕತ್ಲೆ ಮನೇಲೆ ಇರ್ತಾರ, ಇನ್ನೊಂದ್ ಬಲ್ಪ್ ತಂದು ಹಾಕತಿವಪ್ಪ. ಅಯ್ಯ ಹೋಗಲೇ ಹೋಗ. ಅಯ್ಯ
ಪೇಪರಲ್ಲಿ ಯಾವ್ದಾರ ಹೊಸ ಬಲ್ಪ್ ಐತ ನೋಡ್ತೀನಿ. ನನ್ನ ಬಾಳಿಗೆ ಹೊಸ ಎಂಟ್ರಿ. ಈ ಶಂಕರ ಇವನ್ಗೋಸ್ಕರನೇ ಮದುವೆ ಆಯ್ತಾನೋ ಇಲ್ಲ ನನಗೋಸ್ಕರನೇ ಮದುವೆ ಆಯ್ತಾನೋ ಒಂದು ಇದು ಗೊತ್ತಾಗಲ್ವಲ್ಲಪ್ಪ. ಏನಂದ್ರಿ? ಸಾರ್ ನಿಮ್ ಜೋಡಿ ಸೂಪರ್ ಸಾರ್, ಸೂಪರ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಕೋತಿ ಕೈಲಿ ಮಾಣಿಕ್ಯ ಕೊಟ್ಟಂಗೈತೆ ಇವ್ನ್ ಜೋಡಿ. ಏನ್ರಿ? ಏನ್ ಚಿನ್ನ, ನಿಮಗೆ ಆಫೀಸಿಗೆ ಹೊತ್ತಾಯ್ತು, ನೀರ್ ಕಾದಿದೆ, ಹೋಗ್ ಮೊದ್ಲು ಸ್ನಾನ ಮಾಡ್ಕೊಳ್ಳಿ. ಆಯ್ತು, ನಾನು ರಂಗೋಲಿ ಹಾಕ್ಬಿಟ್ಟು ಬರ್ತೀನಿ. ಕೌಶಲ್ಯರೇ, ನಿಮ್ ರಂಗೋಲಿ ತುಂಬಾ ಚೆನ್ನಾಗಿದೆ. ನಾ ಇನ್ನು ಹಾಕ್ಲೇ ಇಲ್ಲ. ಯಾವ ರಂಗೋಲಿ ಹಾಕ್ತಾ ಇದ್ದೀರಾ? ರಥದ ರಂಗೋಲಿ ಹಾಕ್ತಾ ಇದೀನ್ರಿ. ಮೀನಿನ ರಂಗೋಲಿ ಹಾಕಿದಿದ್ರೆ ಚೆನ್ನಾಗಿರೋದು. ಯಾಕೆ ಗಾಳದ ರಂಗೋಲಿ ನೀವ್ ಹಾಕ್ತಿದ್ರಾ? ಶೀಲವ್ರೇ ಕೋಪ ಮಾಡ್ಕೊಂಡ್ಬಿಟ್ರು ಅನಿಸ್ತದೆ. ಒಂದ್ ದಿವಸ ಏನು ನಮ್ ಹೆಂಡತಿನ ನೋಡಿ ಹಾಡಾಡ್ದಂಗಿತ್ತು. ನಾನು ಸಂಗೀತನ ಫೀಲ್ ಮಾಡ್ತಾ ಇದ್ದೆ ಶಂಕರ್. ನನಗೆ ಯಾಕೋ ಹಂಗ ಅನಿಸ್ತಿಲ್ವಲ್ಲ. ನೀವು ನನ್ನ ಹೆಂಡತಿನ ನೋಡಿ ಫೀಲ್ ಮಾಡ್ತಿದ್ದೀರ ಅಂತ ಡೌಟ್ ನಂಗೆ. ಶಂಕರ್, ನಿಮ್ ಡೌಟು ನಮ್ ತಾಯಣೆ ಕರೆಕ್ಟು. ಮಂಜುನಾಥ್ ತಪ್ಪಲ್ವಾ? ತಪ್ಪು? ಯಾವ ತಪ್ಪು ಶಂಕರ್? ನಿಮ್ ಹೆಂಡತಿ ತರನೇ ನನ್ನ ಹೆಂಡತಿ ರಂಗೋಲಿ ಬಿಡ್ತಿರ್ಬೇಕಾದ್ರೆ ಆ ಚಂದ್ರಶೇಖರ್ ರಂಗೋಲಿನ ಕನೆಕ್ಟ್ ಮಾಡ್ಕೊಂಡು ನನ್ನ ಹೆಂಡತಿನೂ ಕರ್ಕ ಹೊಂಟೋದ್ನಲ್ಲ, ಅದು ತಪ್ಪಲ್ವಾ? ತಪ್ಪು. ಅದನ್ನ ನೀವು ತಡದ್ರ? ಇಲ್ಲ. ಅದಕ್ಕೆ ದೊಡ್ಡವರು ಒಂದ್ ಮಾತು ಹೇಳಿದಾರೆ, ಯಾವ್ದನ್ನ ಎಲ್ಲಿ ಕಳ್ಕತೀವೋ ಅಲ್ಲೇ ಹುಡುಕ್ಬೇಕು ಅಂತ. ಈ ರಂಗೋಲಿಲಿ ಕಳ್ಕೊಂಡಿರೋದ್ನ ಆ ರಂಗೋಲಿಲಿ ಹುಡುಕ್ತಾ ಇದೀನಿ. ತಪ್ಪು. ಏನ್ರಿ, ನಾಳೆಯಿಂದ ಈ ಮನೆ ಮುಂದೆ ರಂಗೋಲಿ ಇರಲ್ಲ ರೀ. ಆ ಮಂಜುನಾಥ್ ನನ್ನ ನೋಡಿ ಹಾಡ್ ಹಾಕಿದ್ರು, 10 ಜನನ್ ಕರ್ಕೊ ಬಂದು ಆರ್ಕೆಸ್ಟ್ರಾನೇ ಮಾಡಿದ್ರು, ಈ ಜನ್ಮದಲ್ಲಿ ನನಗವ್ರ ಮೇಲೆ ಯಾವ ಫೀಲಿಂಗ್ಸು ಬರಲ್ಲ ರೀ. ನಾನು ನಿಮ್ಶಿಲ್ಲ ರೀ, ನಾನೊಂಥರ ಪತಿವ್ರತೆಗೆ ಕಸಿನ್ ಸಿಸ್ಟರ್ ಇದ್ದಂಗೆ. ನಿಮ್ ಹೆಂಡತಿ ಅನ್ನೋದನ್ನ ಮಾತ್ರ ಮರಿಬೇಡಿ. ಶೀಲಾ ನೋಡ್ದೇನಾ ನಾನು ಹೆಂಡ್ತಿನ? ನೋಡ್ತಾನೆ ಇದ್ದೆ, ನೀನೇ ಡಿಸ್ಟರ್ಬ್ ಮಾಡಿತ್ತು. ನಿನ್ನ ಹೆಂಡ್ತಿ ತರ ಅಲ್ಲ ಕಣ ನನ್ನ ಹೆಂಡ್ತಿ. ರಥದ ರಂಗೋಲಿ ಬಿಟ್ಟು ಕುದುರೆ ಜೊತೆ ಓಡಾಕಕ್ಕೆ. ಏನ್ರಿ, ಈ ಜನ್ಮಕ್ಕೆ ನೀವೇ ನನ್ನ ನೆಕ್ಲೆಸ್ಸು, ನೀವೇ ನನ್ನ ವೀಕ್ನೆಸ್ ಕಣ್ರಿ. ಶೀಲಾ ನಡಿಸಿಲ್ಲ. ನಮಸ್ಕಾರ ಸರ್. ನಮಸ್ಕಾರ. ಯಾವ ಡಿಪೋಕೆ ಅನ್ನ ತಿಂತೀವ? ಏನಂದ್ರೆ ಏನ್ ಬಂದಿತ್ತು ಸರ್? ಕೌಶಲ್ಯನವರು ನಿಮ್ಮ ಹೆಂಡ್ತಿನ ಸರ್? ಅದು ಹೋದ್ವಾರ. ಮತ್ತೆ ಈ ವಾರ ಆ ಚಂದ್ರಶೇಖರ್ ನೆಂಟಿ. ಅದೇಂಗೆ ಸರ್? ಏನ ಸರ್ ನಾನು ಬಂದಿದ್ದ ಮ್ಯಾಟ್ರ್ ಏನು ಅಂದ್ರೆ ನಿಮ್ಮ ಹೆಂಡತಿದು ಇನ್ಶೂರೆನ್ಸ್ ಡ್ಯೂ ಇದೆ ಸರ್. ಡ್ಯೂ ಕಟ್ಟೋದ್ ನಾನು, ಡ್ರಾ ಮಾಡ್ಕೊಳ್ಳೋದು ಅವನ. ಬೇಕು ಅಂತಂದ್ರೆ ಆ ಗೂಬೆ ನನ್ನ ಮಗನ್ನೇ ಕಟ್ಟ ಕೇಳು. ಸರ್ ನೀವು ಅವರು ನನ್ ಕನ್ಫ್ಯೂಸ್ ಆಯ್ತೈತೆ ಸರ್. ಕನ್ಫ್ಯೂಸ್ ಅರ್ಥ ಆಗ್ಲಿಲ್ಲ. ಲೇ, ನನ್ ಸಿಮ್ ಕಾರ್ಡ್ ನ ಅವನು ಮೊಬೈಲ್ಗೆ ಹಾಕಂದ್ ಯೂಸ್ ಮಾಡ್ತಾವ್ ಕಣೋ. ಕೋತಿ ನನ್ನ ಮಗನೇ. ಕರೆನ್ಸಿ ನಾನ್ ಹಾಕಿಸ್ಲಾ? ಸರ್ ತಪ್ಪು ಸರ್, ತಪ್ಪು. ಓದಿ ಬಿಡು. ಈ ಗಾಡಿ ಹೋದ್ರೆ ಇನ್ಸೂರೆನ್ಸ್ ಐತೆ, ಎಸ್. ಈ ಬಾಡಿ ಹೋದ್ರು ಇನ್ಸೂರೆನ್ಸ್ ಐತೆ, ಆಫ್ ಕೋರ್ಸ್. ಈ ಎಂಟಿ ಹೋದ್ರೆ ಯಾವ್ದು ಇನ್ಸೂರೆನ್ಸ್ ಇಲ್ವಾ? ತಪ್ಪು ಸರ್, ತಪ್ಪು. ಆ ತರ ನಮ್ ಕಂಪ್ನಿಲಿ ಯಾವುದೇ ಇನ್ಸೂರೆನ್ಸ್ ಇಲ್ಲ. ಅಂತದ್ ಮಾಡ್ಕೊಳ್ತಾ ಇರೋ ದ್ರಾಬೆ ನನ್ ಮಕ್ಳ. ನಮ್ಮಂತೆಯವ್ರಿಗಾದ್ರೂ ಎಲ್ಪ್ ಆಯ್ತದೆ ಸರ್. ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ರಾಜಕೀಯ ಏನಾದ್ರು ಬಂದ್ರೆ ನನಗೆ ಫೋನ್ ಮಾಡಕ್ ಹೇಳಿ ಸರ್.
ಸರ್ ಏನೋ ಹುಡುಕ್ತಾ ಇದ್ದೀರಾ? ನನ್ನ ಹಳೆ ಎಕ್ಕಡ ಇಲ್ಲೇ ಎಲ್ಲೋ ಬಿದ್ದಿತ್ತು. ತಪ್ಪು ಸರ್, ತಪ್ಪು. ನನ್ನ ಮಗನಿಗೆ ನಾನು ಹೋಗಿ ಹೇಳ್ಬೇಕಂತೆ. ನನ್ನ ಹೆಂಡತಿ ಕರ್ಕ ಓಡಾಗೋನೆ ಸರ್. ರಾವು ಕಾಲದಲ್ಲಿ ಬಂದ್ಬಿಟ್ಟು ಕಾಮಿಡಿ ಮಾಡ್ತಾವನೆ ದ್ರಾಬೆ ನನ್ನ ಮಗ. ನನ್ನ ಮಗ ಶೀಲಾ 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 ಅಬ್ಬಾ, ಈ ಗಂಡಸಿಗಂತೂ ಬರೀ ಅರ್ಜೆಂಟು. ಏನ್ರಿ ಇದು, ಇದ್ದಕ್ಕಿದ್ದಂಗೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲಿಗೋ ಹೊರಟ್ಬಿಟ್ಟಿದ್ದೀರಾ? ಲೇ, ಹೊರಗಡೆ ಹೋಗೋವಾಗ ಎಲ್ಲಿಗೆ ಅಂತ ಕೇಳಬಾರ್ದು, ಅದು ಅಪಶಕುನ. ನೋಡು, ನಮಗ್ ಮಕ್ಕಳಾಗಿಲ್ವಲ್ಲ, ಅದಕ್ಕೆ ಹಿಮಾಲಯಕ್ಕೆ ಹೋಗಿ ಹಿಮಾಲಯನ ಮುಡಿಯಿಂದ ಅಡಿವರೆಗೂ, ಅಡಿಯಿಂದ ಮುಡಿವರೆಗೂ ನೋಡಿ ಗಣ 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 ಅಂತ ಪೂಜೆ ಮಾಡಿದ್ರೆ ಮಕ್ಕಳಾಗ್ತಾವಂತ ಸ್ವಾಮೀಜಿ ಹೇಳಿದಾರಲ್ಲ, ಅದಕ್ಕೆ ಹಿಮಾಲಯಕ್ಕೆ ಹೋಗ್ತಿದ್ದೀನಿ ರೀ. KEB ಇಂದ ಕರೆಂಟ್ ತಗೊಂಡ್ರು ಸ್ವಿಚ್ ಆನ್ ಮಾಡಕ್ಕೆ ಗಂಡನೇ ಇಲ್ಲ ಅಂದ್ರೆ ಬಲ್ಬ್ ಹೆಂಗ್ರಿ ಹತ್ತತ್ತೆ? ಲೇ, ಅವರು ಮಾಮೂಲಿ ಸ್ವಾಮಿಗಳಲ್ಲ, ವೈಫೈ ಸ್ವಾಮಿಗಳು. ಡೈರೆಕ್ಟ್ ಆಗಿ ಅಲ್ಲಿಂದನೇ ಕನೆಕ್ಟ್ ಮಾಡ್ಬಿಡ್ತಾರೆ. ಅದಕ್ಕೆ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಹೇಳಿದಾರೆ ರೀ. ನೀವು ಮೊಬೈಲ್ ತಗೊಂಡು ಹೋಗಿಲ್ಲ ಅಂದ್ರೆ ಎಲ್ಲಿದ್ದೀರಾ, ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ನಂಗೆ ಹೆಂಗ್ ಗೊತ್ತಾಗತ್ರಿ? ಚಿಂತೆ ಮಾಡಬೇಡ ಚಿನ್ನ. ಸರಿ, ಈ ಕಡೆ ನೋಡು. ಈ ಗುಲಾಬಿ ಗಿಡ ಹಸಿರಾಗಿದೆ ಅಂದ್ರೆ ಅಲ್ಲಿ ನಾನು ಆರೋಗ್ಯವಾಗಿದ್ದೀನಿ ಅಂತ ಅರ್ಥ. ಈ ಗುಲಾಬಿ ಗಿಡ ಎಲೆ ಎಲ್ಲ ಉದುರೋಯ್ತು ಅಂತ ತಿಳ್ಕ ನನಗೆ ಆರೋಗ್ಯ ಕೆಟ್ಟಿದೆ ಅಂತ ಅರ್ಥ. ಅಕಸ್ಮಾತ್ ಈ ಗುಲಾಬಿ ಗಿಡ ಒಣಗೋಯ್ತು ಅಂತ ತಿಳ್ಕ ನಾನ್ ಶಿವನ್ ಪಾದ ಸೇರ್ದ ಅಂತ ಅರ್ಥ. ಏನು ಅಂದ್ರೆ ಹಾಗೆಲ್ಲ ಮಾತಾಡ್ಬೇಡ್ರಿ ಚಿನ್ನ. ನಾನು ಗುಲಾಬಿ ಗಿಡಕ್ಕೆ ದಿನಾಲು ನೀರ್ ಹಾಕ್ತಿರು. ಆಯ್ತು ರೀ. ನಾನ್ ಬರ್ಲಾ? ಮನೆ ಕಡೆ ಹುಷಾರು. ಆಯ್ತು ರೀ. ಜೋಪಾನ. ಬಾಯ್ ರೀ. ಶಂಕರ್ ಪ್ರಾಣ ಈ ಗಿಡದಲ್ಲಿ ಐತೆ ಅನ್ನಂಗಾಯ್ತು. ಲೇ ಲೇ, ಮಕ್ಳಾಗ್ಬೇಕು ಅಂದ್ರೆ ಹತ್ಬೇಕಾಗಿರೋದು ಹಿಮಾಲಯ ಎಲ್ಲ ಕಣೋ. ಏನ್ರಿ, ನಿಮ್ಗೆ ಡೈಲಿ ಬೆಳಗ್ಗೆ ಬಿಸಿನೀರಲ್ಲಿ ಸ್ನಾನ ಮಾಡೋ ಅಭ್ಯಾಸ ಅಲ್ವಾ? ಈಗ ತಾನೇ ನನ್ ಗಂಡ ಹೊರಗೆ ಹೋಗಿದ್ದಾರೆ, ಅಷ್ಟು ಬೇಗ ಸಾಂಗ್ ಸ್ಟಾರ್ಟ್ ಮಾಡ್ಬಿಟ್ರಾ? ಇನ್ನೊಂದ್ ಸ್ವಲ್ಪ ಹೊತ್ತು ಗ್ಯಾಪ್ ಕೊಡ್ಬೇಕಿತ್ತ? ಅಂದ್ರೆ ಸಾಂಗ್ ನ ಫೀಲ್ ಮಾಡ್ತಾ ಇದ್ದೆ ಶೀಲಾ ಅವರೇ, ಫೀಲ್ ಮಾಡ್ತಾ ಇದ್ದೆ. ನೀವು ಸಾಂಗ್ ಅನ್ ಫೀಲ್ ಮಾಡ್ತಿದ್ದೀರೋ ಇನ್ನೇನನ್ ಫೀಲ್ ಮಾಡ್ತಿದ್ದೀರೋ ಅದ್ ನಂಗೆ ಚೆನ್ನಾಗ್ ಗೊತ್ತು. ಹಂಗೆ ಆಯ್ತು. ಏನ್ರಿ, ನಿಮ್ಗೆ ಶುಗರ್ಲೆಸ್ ಕಾಫಿ ಅಂದ್ರೆ ತುಂಬಾ ಇಷ್ಟ ಅಲ್ಲ? ನಂಗೆ ಶುಗರ್ ಆದ್ರೂ ಓಕೆ ಶೀಲಾ ಅವ್ರೆ. ನಾ ಹೇಳಿದ್ದು ನನ್ ಗಂಡಂಗೆ. ಆಯ್ತು, ಒಂದ್ ನಿಮಿಷ ತಂದೆ. ಹಂಗೆ ಬೆಳಗ್ಗೆ ಹೊತ್ತು BP ಟ್ಯಾಬ್ಲೆಟ್ ನುಂಗ್ತಾರಲ್ಲ, ತಂದು ಹಾಕ್ಬಿಡಿ. ಅದ್ ನಂಗೆ ಗೊತ್ತು. ಇವಳು ಗಂಡನ ಬಾಯಿಗೆ ಮಣ್ಣಾಕ. ಅಲ್ಲ, ಅವ್ರ ಗಂಡ ಇಲ್ಲ ಅಂತಂದ್ರು ಈ ಗಿಡದ ಜೊತೆನೆ ಸಂಸಾರ ಮಾಡ್ಬಿಡ್ತಾಳಲ್ಲಪ್ಪ. ಮಾಡ್ತೀನಿ ಇವಳಿಗೆ. ಶಂಕರ್, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿಪ್ಪ. ಅಯ್ಯೋ, ನೋಡಿದ್ರಾ, ಮಾತಾಡ್ತಾ ಮಾತಾಡ್ತಾ ಕಾಫಿ ತಣ್ಣಗಾಗೆ ಹೋಯ್ತು. ಏನ್ರಿ ಇದು, ಏನ್ರಿ ಎಲೆ ಎಲ್ಲ ಉದ್ರೋಗ್ಬಿಟ್ಟಿದೆ ಅಲ್ರಿ? ಅಯ್ಯೋ ದೇವ್ರೆ, ಅಂದ್ರೆ ನನ್ ಗಂಡಂಗ್ ಆರಾಮಿಲ್ಲ ಅಂತ ಆಯ್ತು. ಅಯ್ಯೋ ದೇವ್ರೆ, ನನ್ ಗಂಡಂಗ್ ಹುಷಾರಿಲ್ವೇ, ನನ್ ಗಂಡಂಗ್ ಹುಷಾರಿಲ್ವೇ. ನಾ ಏನ್ ಮಾಡ್ಲಿ ನಾನು? ವ್ರತ ಮಾಡಿ ಪ್ರಸಾದ ತರ್ತೀನಿ. ಪ್ರಸಾದ ತರ್ತೀನಿ. ವ್ರತ ಪ್ರಸಾದ. ಮಿಸ್ಟರ್ ಶಂಕರ್ ಅವ್ರೆ, ನೀವು ಬದುಕಿದ್ದು ವೇಸ್ಟ್ ಕಣ್ರಿ. ಬಂದ್ಬಿಡಿ ನೀವು ನಮ್ಮನಿಗೆ. ನಾರಾಯಣ ಸತ್ಯನ. ಏನು ಅಂದ್ರೆ ಈ ಗಿಡ ಒಣಗೋಗ್ಬಿಡ್ತಾ ಅಂದ್ರೆ ನಂಗೀಗ ಅರ್ಥ ಆಯ್ತು. ನೀವೇನೋ ಒಬ್ರೇ ಹೋಗ್ಬಿಟ್ರಿ, ನನ್ನನ್ನು ಒಂಟಿ ಆಗ್ಬಿಟ್ಟು ಹೋಗ್ಬಿಟ್ರಾ? ಶೀಲವ್ರೆ, ಶ್ರೀಮತಿ ಶೀಲವ್ರೆ, ಏನಾಯ್ತು? ಏನಂತ ಹೇಳಿರಿ? ಅರ್ಥ ಆಯ್ತು ಶೀಲವ್ರೆ. ಹತ್ತಿರ ಬಲ್ಪು
ಬರ್ನ್ ಆಯ್ತು ಅಂತ. ನೀವು ಗಿಡ ಇಲ್ದೇರ ಮಣ್ಣು, ನಾನು ಮಣ್ಣಿಲ್ದೇರ ಗಿಡ. ನಿಮ್ ಮಣ್ಣೊಳಗೆ ನಮ್ ಗಿಡ ಯಾಕೆ ನೆಟ್ಕೋಬಾರ್ದು ಅಂತೀನಿ. ಸಮಾಜ ಒಪ್ಕೊಳತ್ತೆ ಮಂಜುನಾಥ್. ಸಮಾಜ 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 ನಿಮ್ ಯಜಮಾನ್ರು ಹಿಮಾಲಯ ಪರ್ವತಕ್ಕೆ ಹೋಗ್ಬೇಕಾದ್ರೆ ತಡಿತೇನ್ರಿ ಈ ಸಮಾಜ? ಇಲ್ಲ. ನಿಮಗ್ ಮಕ್ಳಿಲ್ಲ ಅಂತಂದಾಗ ಮಕ್ಳು ಕೊಡ್ತೇನ್ರಿ ಈ ಸಮಾಜ? ಇಲ್ಲ. ಈ ಒಣಗೋಗಿರೋ ಗಿಡಕ್ಕೆ ನೀರ್ ಹಾಕ್ತೇನ್ರಿ ಈ ಸಮಾಜ? ಇಲ್ಲ ಇಲ್ಲ ಇಲ್ಲ. ಈ ಸಮಾಜದ ಚಿಂತೆ ನಿಮಗ್ ಬೇಡ. ನಿಮ್ ಲೈಫು ನಿಮ್ ಡಿಸಿಷನ್. ಈ ಒಣಗೋಗಿರೋ ಗಿಡದ ಚಿಂತೆ ಬಿಟ್ಟು ಈ ಹಸಿರು ಗಿಡಕ್ಕೆ ನೀರ್ ಹಾಕಿಸಿಲ್ಲವ್ರೆ. ನಿಮ್ ದಯಾ ಹೃದಯಕ್ಕೆ ನನ್ ದೊಡ್ಡ ನಮಸ್ಕಾರ. ಪ್ಲೀಸ್ ನನ್ನನ್ನೊಬ್ಳನ್ನೇ ಬಿಟ್ಬಿಡಿ ಮಂಜುನಾಥ್, ಪ್ಲೀಸ್. ಆ ಒಣಗೋಗಿರೋ ಗಿಡದ ಆಸೆ ಬಿಟ್ಟು ಈ ಹಸಿರು ಗಿಡಕ್ಕೆ ನೀರ್ ಹಾಕಿ ಸಿಲವ್ರೆ ಸಿಲವ್ರೆ ಸಿಲವ್ರೆ. ಮಂಜುನಾಥ್, ಮನೇಲಿ ಗ್ಯಾಸ್ ಖಾಲಿ ಆದ್ರೆ ಇನ್ನೊಂದ್ ಸಿಲಿಂಡರ್ ಬುಕ್ ಮಾಡಲ್ವಾ ಸಿಲವ್ರೆ ಸಿಲವ್ರೆ? ಈ ಸಮಾಜ ನಿಮ್ಮನ್ನ ಒಂಟಿಯಾಗಿ ಬದುಕಕ್ ಬಿಡುತ್ತಾ ಸಿಲವ್ರೆ ಸಿಲವ್ರೆ? ಸಾಕು ಸಾಕು ಸಾಕು, ಇನ್ನನ್ ಕೈಯಲ್ಲಿ ಸಹಿಸ್ಕೊಳಕ್ಕಾಗಲ್ಲ. ಮಂಜುನಾಥ್ ಅವ್ರು ಹೇಳಿರೋದು ಸತ್ಯ. ನಾನು ಒಂಟಿಯಾಗಿದ್ರೆ ಈ ಸಮಾಜ ನನ್ನನ್ನು ಒಪ್ಕೊಳತ್ತಾ? ಲೈಫ್ ನಂದು, ಡಿಸಿಷನ್ನು ನಂದು. ನಾವು ಮದುವೆ ಆಗಿ 8 ವರ್ಷ ಆಗೋಯ್ತಲ್ಲ. ಹೌದು ರೀ. ಅಷ್ಟು ಲವ್ ಮಾಡಿ ನಾವು ಮದುವೆ ಆಗಿರೋರು 8 ವರ್ಷದಲ್ಲಿ ನಮ್ ಲವ್ ರನ್ನಿಂಗ್ ಸಕ್ಸಸ್ಫುಲ್ ಕಣೆ. ಒಂದ್ ಮುತ್ತು ಕೊಡ್ಲಾ? ಪಾಪು, ನೀ ಇಲ್ಲೇ ಆಟ ಆಡ್ಕೊತಾ ಇರು. ಡ್ಯಾಡಿಗೆ ಆಫೀಸಿಗೆ ಹೊತ್ತಾಯ್ತು, ನಾನು ಟಿಫಿನ್ ರೆಡಿ ಮಾಡ್ಬಿಟ್ಟು ಬರ್ತೀನಿ. ಕಳ್ಳ. ಪಾಪು, ನೀನ್ ಇಲ್ಲೇ ಆಟ ಆಡ್ಕೊತಾ ಇರು, ಮಮ್ಮಿಗೆ ಹೆಲ್ಪ್ ಮಾಡ್ಬಿಟ್ಟು ಬರ್ತೀನಿ. ಲೇ, ಆಟ ಆಡ್ಕೊಂಡ್ರೆ ಏನೋ ಮಾಡ್ತಾ ಇದ್ಯಾ? ಡ್ಯಾಡಿ, ನಾನು ಸಾಂಗ್ ನ ಫೀಲ್ ಮಾಡ್ತಿದ್ದೆ ಡ್ಯಾಡಿ. ಸಾಂಗ್ ನ ಫೀಲ್ ಮಾಡೋ ವಯಸ್ಸು ಇನ್ನೂ ಆಯ್ತ ಕಣ. ಏನೇ ಇವನು? ನಿಮ್ ಬುದ್ಧಿ ಎಲ್ಲೋಗುತ್ತೆ? ಇವಳೊಬ್ಳು ಕರ್ಕೋಗೆ ಬಳಿಕೆ. ನೀವ್ ಹಿಂಗೆ ಓಡಾಡ್ತಾ ಇರಿ, ಕೋಳಿ ಕೌಚಾಕೊಂಡ್ ಬಿಡ್ತಾರೆ. ಹೋಗುವಂತ ಒಂದು ಕುತ್ಕೊಳಕ್ಕಾಗಲ್ವಾ? ಬಾಯ್ಲಿ ಓಯ. ಶೀಲಾ, 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 ಬೇಗ ಬಾರಿ. ಹಿಮಾಲಯದಿಂದ ಪ್ರಸಾದ ತಂದಿದ್ದೀನಿ, ಇಲ್ಲಾಂದ್ರೆ ಕರಗೋಗ್ಬಿಡುತ್ತೆ. ಶೀಲಾ, ಶೀಲಾ. ಯಾರು? ಇದೇನು ಈ ಮನೇಲಿ ಕರೆದ್ರೆ ಆ ಮನೇಲಿ ಸೌಂಡ್ ಬರುತ್ತೆ? ಶೀಲಾ. ಏನು ಇಲ್ಲ, ಮುಂದಗಪ್ಪ. ಶೀಲಾ, ಶೀಲಾ. ಅಯ್ಯೋ ಯಾರಿದು?
ಆ ಮನೇಲಿ ಏನೇ ಮಾಡ್ತಿದ್ದೆ? ನೀವಿನ್ನು ಬದುಕೇ ಇದ್ದೀರಾ? ಆ ಮನೇಲಿ ಏನೇ ಮಾಡ್ತಿದ್ದೆ? ನೀವಿನ್ನು ಬದುಕೇ ಇದ್ದೀರಾ? ಆ ಮನೇಲಿ ಏನ್ ಮಾಡ್ತಿದ್ದೆ ಅಂತ ಕೇಳಿದ್ರೆ ನೀವಿನ್ನು ಬದುಕಿದ್ದೀರಾ ಅಂತ ಕೇಳ್ತೀಯಲ್ಲ? ನಾ ಸತ್ತೋಗಿದ್ದೀನಿ ಅಂತ ಯಾರು ಹೇಳಿದ್ದು? ಮತ್ತೆ ಆ ಗಿಡ ಒಣಗೋಗ್ಬಿಡ್ತು. ದಿನಾಲು ನೀರ್ ಹಾಕು ಅಂತ ಹೇಳಿದ್ದೆ ತಾನೆ? ನಾ ಡೈಲಿ ಮಿನರಲ್ ವಾಟರೇ ಹಾಕ್ತಿದ್ದೀರಿ. ದಿನಾಲು ನೀರ್ ಹಾಕಿದ್ರೆ ಅದ ಹೆಂಗೆ ಒಣಗೋಗುತ್ತೆ? ನಾನ್ ನೆಟ್ಟಿರೋ ಗುಲಾಬಿ ಗಿಡ ಕಿತ್ತಾಕಿ ಇಲ್ಲಾರೋ ದಾಸವಾಳದ ಗಿಡ ನೆಟ್ಟಿದಾರಲ್ಲೇ. ನಿನಗ್ ಗುಲಾಬಿ ಗಿಡ ಯಾವ್ದು ದಾಸವಾಳ ಗಿಡ ಯಾವ್ದು ಗೊತ್ತಾಗಲ್ವಲ್ಲ? ಇದ್ಯಾವ್ದು ಮಂಜುನಾಥನ್ ಪ್ರಿಂಟ್ ಇದ್ದಂಗಿದೆ. ಅವ್ರ ಮಗನ? ಇನ್ ಬರೀ ಮಂಜುನಾಥನ್ ಮಗ ಅಲ್ಲ ರೀ, ನನ್ ಮಗನು ಹೌದು. ಅಂದ್ರೆ ನನ್ನ ಮಂಜುನಾಥ್ ಕಾಂಬಿನೇಷನ್ ಅಲ್ಲಿ ಬಂದಿರೋ ಔಟ್ಪುಟ್. ಯಾರೇ ನನ್ನೇನ್ ಕರ್ದವನು? ಯಾರ? ನೀವಿನ್ನೂ ಬದುಕಿದ್ದೀರಾ? ವಾಟ್ ಎ ಮಿರಾಕಲ್. ಮಿರಾಕುಲ್ ಅಂತ ಮಿರಾಕುಲ್. ನಿನ್ ಜನ್ಮಕ್ಕೆ ಬೆಂಕಿ ಹಾಕ. ನಾನ್ ನೆಟ್ಟಿರೋ ಗುಲಾಬಿ ಗಿಡ ಕಿತ್ತಾಕಿ ಅಲ್ಲಿ ದಾಸವಾಳದ ಗಿಡ ನೆಟ್ಟಿದ್ ನೀನ ತಾನೆ? ನೋಡು ಶಂಕರ್, ಈ ಗಿಡ ನಾನ್ ನೆಟ್ಟಿದ್ದು ಅಂತಂತ್ರ ಬೇಕಾದ್ರೆ ಹೇಳು, ನಂಬ್ತೀನಿ. ಅದ್ಬಿಟ್ಟು ಈ ಒಣಗೋಗಿರೋ ಗಿಡಕ್ಕೂ ನನಗೂ ವ್ಯತ್ಯಾಸ ಸಂಬಂಧ ಏನೂ ಇಲ್ಲ. ನನಗದ ಯಾವ್ದು ಗೊತ್ತಿಲ್ಲ. ನಿನ್ ಮಗ ನೀಚ, ನಾನು ನೆಡ್ತೀನಿ, ನನಗ್ ಕೊಡು. ಶಂಕರ್, ಮಗು ಬೇಕಾದ್ರೆ ಕರ್ಕೋಗು, ಹೆಂಡತಿ ಮಾತ್ರ ಕಳಿಸಕ್ಕಾಗಲ್ಲ. ನನಗ್ ಮಗು ಬೇಡ, ನನಗ್ ನಾನು ನೆಡ್ತೀನಿ ಬೇಕು. ಶಂಕರ್, ಹಿಮಾಲಯ ಪರ್ವತಕ್ಕೆ ಯಾಕೆ ಹೋಗಿದೆ? ಮಗುಗೋಸ್ಕರ. ಕೊಡ್ತಾ ಇದ್ದೀನಲ್ಲ, ತಕೋಗು. ನನಗ್ ಮಗು ಬೇಡ, ನನಗ್ ನಾನು ನೆಡ್ತಿಬೇಕು. ಡ್ಯಾಡಿ ಯಾರಿ ಅಂಕಲ್? ಅಯ್ಯೋ, ಡ್ಯಾಡಿ ಪೊಸಿಷನ್ ಅಲ್ಲಿ ಇರೋನು ಅಂಕಲ್ ಆಗ್ಬಿಟ್ಟವನೆ. ಅಂಕಲ್ ಪೊಸಿಷನ್ ಅಲ್ಲಿ ಇರೋ ನಾನು ಡ್ಯಾಡಿ ಆಗ್ಬಿಟ್ಟಿದ್ದೀನಿ ಮೈ ಸರ್. ನಿಂಗೆ ಗೊತ್ತಾಗಲ್ಲ ಸುಮ್ಮನೆ. What is possible, ಡ್ಯಾಡಿ? ಇಂಪಾಸಿಬಲ್ ಇಸ್ ಪಾಸಿಬಲ್ ಮೈ ಸರ್. ಆಹಾ ಆಹಾ, ನೋಡ್ರು ತಂದೆ ಮಗನ ಸಂಬಂಧ ನೋಡ್ರ. ನನಗ್ ನಾನು ಹೆಣ್ತಿನ ಬೇಕು. ಬಿಡು ಕೈನಾ. ಅವಳು ನಾನು ಹೆಣ್ತಿ ಕಣ. ಆಗ ನಿನ್ನಂತಿ ನಮ್ಮ ಅಪ್ಪನಂತಿ. ಇವ್ರೇ ನಮ್ಮ ಅಪ್ಪ ಅಮ್ಮ. ಹೋಗ. ಮಂಜುನಾಥ, ಈ ಮಗು ಸೇಮ್ ನಿಂತರನೇ ಇದೆ ಅಲ್ಲ? ಬೇವನ್ ಮರದಲ್ಲಿ ಮಾವನ್ಕಾಯಿ ಹುಟ್ಟುತ್ತ ಬ್ರದರ್. ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ. ಏನ್ರಿ ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಿನ್ ಸುಪ್ನಾಥ ಸಂಸಾರ ನೋಡೋದಕ್ಕಿಂತ ಭಜನೆ ಮಾಡೋದು ಒಳ್ಳೇದು. ಅಲ್ಲ, ಹೋಗೋದು ಹೋಗ್ತಿದ್ದೀರಾ, ಒಂದು ಗಿಡ ನೆಟ್ಬಿಟ್ಟು ಹೋಗಿ. ನಾ ಬಂದು ಗಿಡ ನೆಡ್ತೀನಿ, ಈ ನನ್ನ ಮಗ ಬಂದು ಕಿತ್ತಾಕ್ಲಿ. ಅಯ್ಯ ಮಂಜುನಾಥ, ನಿನಗೊಂದು ದೊಡ್ಡ ನಮಸ್ಕಾರ. ನಮಸ್ಕಾರ. ನನಗೆ ನನ್ನ ಜೀವನದಲ್ಲಿ ಇಷ್ಟೆಲ್ಲ ಆಟ ಆಡ್ತಿದೀಯಲ್ಲ, ಇನ್ನೊಂದು ಆಪ್ಷನ್ ನೀನೇ ಹೇಳ್ಬಿಡು ನನಗೆ. ಖಂಡಿತ ಇದೆ, ನಿನಗೆ ಆಪ್ಷನ್ ಇದ್ದೇ ಇದೆ. ತಗ, ನಾನು ಹೆಂಗ್ ಸಾಂಗ್ ಹಾಕಂದ್ ಪಟಾಯಿಸಿದ್ನ ಹಂಗ ನೀನುವೆ ಬೇರೆ ಏರಿಯಾಗ ಹೋಗಿ ಟ್ರೈ ಮಾಡು, ಸಿಕ್ಕಿದ್ರು ಸಿಕ್ಬಹುದು. ಮಜಾ ಭಾರತ. ಈಗ ಸೀದಾ ಕಮೆಂಟ್ಸ್ ಹತ್ರ ಹೋಗೋಣ. ಎಸ್ ನಾರಾಯಣ್ ಸರ್. ರಾಘವೇಂದ್ರ ಸರ್. ಜಗದೀಶ್, ನೀವಿಬ್ರು ನಮ್ಮ ಕಾರ್ಯಕ್ರಮಕ್ಕೆ ಕಳಿಸ್ಯಾರಿ. ಥ್ಯಾಂಕ್ ಯು ಸರ್. ರಾಘವೇಂದ್ರ ಹುಡುಗ ಅಂತ ಹೇಳಿದ್ರೆ ಯಾರೂ ನಂಬಲ್ಲ, ಅವ್ರಿಗೆ ಜನ್ಮ ಕೊಟ್ಟವರು ನಂಬಲ್ಲ. ನಾನು ಕೇಳಬೇಕು ಅಂತ ಇದ್ದೆ, ಅದೇನು ಹುಡುಗನೋ ಹುಡುಗಿನೋ ಸರಿ ಕೇಳೋಣ ಅನ್ಕೊಂಡೆ. ನಾರಾಯಣ ಅಷ್ಟರಲ್ಲಿ ಏನೋ ಮೈಂಡ್ ಇದಾಯ್ತು, ಕೇಳಕ್ ಹೋಗ್ಲಿಲ್ಲ. ನಾನು ನಿಜವಾಗ್ಲೂ ನೀನು ಹುಡುಗಿನೇ ಅನ್ಕೊಂಡಿದ್ದೆ. ನಿಮ್ಮ ತಂಡ ಯಾವಾಗ ಬಂದ್ರು ನಮ್ಮ ಮಜಾ ವೇದಿಕೆಗೆ ಫುಲ್ ಮನರಂಜನೆ ಕೊಡ್ತೀರಿ. ಯಾವಾಗ ಬಂದ್ರು ಕೂಡ, ಇವತ್ತು ಕೂಡ ಎಲ್ಲೂ ಕೊರತೆ ಮಾಡಿಲ್ಲ, ಎಲ್ಲರಿಗೂ ಫುಲ್ ಮೀಲ್ಸ್ ಕೊಟ್ಟಿದ್ದೀರಾ. ಕಂಗ್ರಾಟ್ಸ್. ವಾರ್ಕೀಸ್ ಸರ್, ನಿಮ್ಗೆ ಹೇಗೆ ಅನಿಸ್ತು? ಎಲ್ಲರೂ ಚೆನ್ನಾಗಿ ಪಾತ್ರ ಮಾಡಿದ್ರೆ. ಒಂದು ಹಾಸ್ಯ ಅಂದರೆ ದೇರ್ ಆರ್ 3 ಟೈಪ್ಸ್ ಆಫ್ ಕಾಮಿಡೀಸ್. ನಂಬರ್ 1 ಡೈಲಾಗ್ ಕಾಮಿಡಿ, ಸೆಕೆಂಡ್ ಈಸ್ ಆಕ್ಷನ್ ಕಾಮಿಡಿ. ಬಾಳೆಹಣ್ಣು ಸಿಪ್ಪೆ ಮೇಲೆ ಜಾರ್ ಬಿದ್ದು ಬಿಟ್ರೆ ಎಲ್ಲರೂ ನಗ್ತಾರೆ. ಮೂರನೇದು ಸಿಚುಯೇಷನಲ್ ಕಾಮಿಡಿ. ಯಾಕಪ್ಪ ಇವಾಗ ಆ ಮೂರನ್ನು ನಿಮಗೆ ಹೇಳಿದೆ ಅಂತಂದರೆ, ನೀವು ಮಾಡಿದ ಸ್ಕಿಟ್ಟಲ್ಲಿ 3 ಇತ್ತು. ಒಟ್ಟಲ್ಲಿ ಎಲ್ಲರೂ ಬಹಳ ಚೆನ್ನಾಗಿ ಮಾಡಿದ್ರಿ. ನಾರಾಯಣ್ ಹೇಳಿದಾಗೆ ಹುಡುಗಿ ರಾಘವೇಂದ್ರ ಹುಡುಗಿಯಾಗೇ ಇತ್ತೇ ಹೊರತು ಅದನ್ನೇನು ಹುಡುಗ ಅಂತ ಹೇಳಕ್ಕಾಗಲ್ಲ.
ಆ ಟೆಸ್ಟ್ ನಾವು ಮಾಡೋದು ಬೇಡ ಈಗ. ಬಹಳ ಚೆನ್ನಾಗಿ ಪಾತ್ರ ಮಾಡಿದ್ರಿ. ಕೀಪ್ ಇಟ್ ಅಪ್. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮೇಡಮ್, ರಾಘವೇಂದ್ರ, ಕಳೆದ ಬಾರಿ ನೀವು ಫಿಮೇಲ್ ಆಗಿ ಆಕ್ಟ್ ಮಾಡಿದಾಗ ನಮ್ಗೆ ಅಷ್ಟು ಇಂಪ್ರೆಸ್ ಆಗಿರ್ಲಿಲ್ಲ. ಈ ಸಾರಿ ತುಂಬಾ ಮುದ್ದಾಗಿ ಆಕ್ಟ್ ಮಾಡಿದ್ರಿ, ತುಂಬಾ ಮುದ್ದಾಗಿ ಕಾಣ್ತಾ ಇದ್ರಿ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಒಂದು ಸೀನಲ್ಲಂತೂ ನೀವು ಮಂಜುನಾಥ್ ಮಂಜುನಾಥ್ ಅನ್ನುವಾಗ ನಮ್ಗೆ ಕಲ್ಪನವರೇ ಜ್ಞಾಪಕ ಬರ್ತಾ ಇದ್ರು. ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರಿ ರಾಘವೇಂದ್ರ. ಸೂಪರ್. ಥ್ಯಾಂಕ್ ಯು ವೆರಿ ಮಚ್. ಸದ್ಯಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಮಜ ಭಾರತ. ಇವತ್ತಿನ 3 ಪರ್ಫಾರ್ಮೆನ್ಸ್ ನಾವು ನೋಡಾಗಿದೆ. ಯಾರ ಮೂಡಿಗೇರುತ್ತೆ ಕಿರೀಟ ಅನ್ನೋದು ತಿಳ್ಕೊಳ್ಳೋಂತ ಸಮಯ. ಸೂಪರ್ ಯಾರು ಸುಮಾರ್ ಯಾರು ಅಂತ ಹೇಳಿ ನಮ್ಮ ಜಡ್ಜಸ್ ತೀರ್ಮಾನ ಮಾಡುವಂತಹ ಟೈಮ್ ಇದೀಗಾಗಲೇ ಬಂದಿದೆ. ನಮ್ಮ ಇವತ್ತಿನ 3 ಟೀಮ್ಗಳಲ್ಲಿ ಸೂಪರ್ ಯಾರು ಸುಮಾರ್ ಯಾರು? ಸೂಪರ್ ರಾಘವೇಂದ್ರ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ರಾಘವೇಂದ್ರ ಸೋತಿರೋ ಎಲ್ಲ ಮೊಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ. ಸ್ವಾಮಿ ದೊಡ್ಡೋರ್ ಹೇಳಿ ಕೊಟ್ಟವ್ರೆ ನಕ್ರೆ ಸ್ವರ್ಗ. 100 ಕಾಲ ನಾವು ಬಾಳೋದಕ್ಕೆ ಇದುವೇ ಮಾರ್ಗ. ಹೇಗೆ ಅನಿಸ್ತಾ ಇದೆ? ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಲಾಸ್ಟ್ 2 ಸಲ ನಾನು ಒಂದ್ ಸ್ವಲ್ಪ ಮಿಸ್ಟೇಕ್ಸ್ ಇತ್ತು, ಅದನ್ನ ಈ ಸಲ ಒಂದ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ. ಇನ್ನೊಂದ್ಸಲಿ ನಾ ಮುಂದಿನ ಸಲ ಬರ್ಬೇಕಾದ್ರೆ ಇನ್ನೂ ಹೆಚ್ಚಿದಾಗಿ ಇಂಪ್ರೂವ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸದ್ಯಕ್ಕೆ ನಿಮ್ಮ ಪ್ರತಿಭೆಗೆ ಕಿರೀಟ ಸಿಕ್ಕಾಗಿದೆ. ಸೊ ಇದೇ ಖುಷಿನಲ್ಲಿ ದಯವಿಟ್ಟು ತೆರಳಿ ಮಜಾ ಮಾಡಿ. ಮಜ ಭಾರತ ಮಜ. ಈಗ ಸುಮಾರಾಗಿರುವಂತ ಪರ್ಫಾರ್ಮೆನ್ಸಿನ ಒಬ್ಬರಿಗೆ ಯಾರಿಗಾದ್ರೂ ಅಥವಾ ತಂಡಕ್ಕೆ ಪನಿಷ್ಮೆಂಟ್ ಸಿಗುತ್ತೆ. ಕೇಳ್ಬಿಡಮ್ಮ ಮಿಕ್ಕಿ ಫಾರ್ಮಾಲಿಟೀಸ್ ಎಲ್ಲ. ನಂಗೆ ಬೇಜಾರಲ್ಲಿ ಕೇಳ್ತಾ ಇದೀನಿ, ಇವತ್ತಿನ ಸುಮಾರು ಆಗಿರೋ ಪರ್ಫಾರ್ಮರ್ಸ್ ಯಾರು ಅಂತ. ನಾವು ಆ 2ನೇ ಅವಕಾಶವನ್ನ ಇಬ್ರು ಸೇರಿ ತೀರ್ಮಾನ ಮಾಡಿದೀವಿ ಮಸ್ಕರಿ ತಂಡಕ್ಕೆ. ಮಸ್ಕರಿ ತಂಡ. ಎಸ್, ಈಗ ಪನಿಷ್ಮೆಂಟ್ ಕೊಡುವಂತ ಟೈಮ್. ಪನಿಷ್ಮೆಂಟ್ ಕೊಡೋದಕ್ಕೆ ನಮ್ಮದೇ ಆದ ಒಂದು ಡಿಫ್ರೆಂಟ್ ಸ್ಟೈಲ್ ಇದೆ. ಸೊ ಅದನ್ನ ಕೊಡೋದಕ್ಕೋಸ್ಕರ ಸುಂದರವಾದ ಹುಡುಗಿಯರನ್ನ ಮತ್ತೆ ವೇದಿಕೆ ಮೇಲೆ ಕರೆಯುವಂತ ಸಮಯ. ಬೇಬೀಸ್ ಕಮ್ ಆನ್ ಸ್ಟೇಜ್. ಎಲ್ಲರ ಮುದ್ದಲ್ಲೂ ಒಂಥರ ಕಳಕಳೆಯಾಗಿ ನಗು ಕಾಣಿಸ್ತಾ ಇತ್ತು. ಮೇಷ್ಟ್ರೆ ಬನ್ನಿ, ನೀವೇ ಸೆಲೆಕ್ಟ್ ಮಾಡಿ. ಪನಿಷ್ಮೆಂಟ್ ಈ ಬ್ಯಾಗ್ ಅಲ್ಲಿ ಇರುತ್ತೆ. ಬನ್ನಿ, ಯಾವ್ದೋ ಒಂದು ಬ್ಯಾಗ್ ಕೈ ಹಾಕಿ. ಬ್ಯಾಗಿಗೆ ಬ್ಯಾಗ್ ಅಲ್ವಾ? ಸರ್ ನಿಧಾನ ಮೆಲ್ಲ. ಇಲ್ಲಿ ಇವರಿಗೆ ಸಿಕ್ಕಿರೋಂತ ಪನಿಷ್ಮೆಂಟ್ ಬಗ್ಗಿಸಿ ಎಲ್ಲರನ್ನು ನಗಿಸಿ. ಅದು ಯಾರನ್ನು ಬಗ್ಸೋದು ಅಂತ ಇಲ್ಲ, ಅದು ಏನು ಅಂತ ಗೊತ್ತಾಗತ್ತೆ ಇವಾಗ. ಭೂತಾಯಿನ ಮಕ್ಕಳ ತಗೊಬರೋ ಪ್ರಾಪರ್ಟಿ ಏನಿಲ್ಲ, ವೆರಿ ಸಿಂಪಲ್. ನಿಮ್ಮಲ್ಲಿ 3 ಜನ ಇದ್ದೀರಾ, ಇದರಲ್ಲಿ 2 ಯಾರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಬ್ರು ಹಿಂಗ್ ಕುತ್ಕೋಬೇಕು, ಅವ್ರ ಬೆನ್ ಮೇಲೆ ಇನ್ನೊಬ್ರು ಹಿಂಗ್ ಹತ್ಬೇಕು, ಉಪ್ಪು ಮೂಟೆ ತರ ಮಾಡ್ಕೊಂಡು ಇದೆಲ್ಲದ್ರ ಮಧ್ಯ ಒಳಗಿಂದ ಬರಬೇಕು. ಆ ಲಾಸ್ಟ್ ಅಲ್ಲಿ ಬಂದ್ಮೇಲೆ ಯಾರು ಉಳಿತಾರೋ ಅವ್ರು ತಿರ್ಗಾ ಎತ್ಕೊಂಡು ವಾಪಸ್ ಹಿಂಗಿಂದ ಆ ಕಡೆ ಹೋಗ್ಬೇಕು. ಸೂಪರ್ ರೀ, ನೀವು ಸೂಪರ್. ಇಷ್ಟು ಲೀಲಾಜಾಲಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಸೊ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿರೋ ಸ್ಕಿಟ್ ತಗೊಳ್ಳಿ, ಇನ್ನೂ ಜಾಸ್ತಿ ನಮ್ಮೆಲ್ಲರನ್ನು ರಂಜಿಸಿ. ಈಗ ಸದ್ಯಕ್ಕೆ ಹೋಗ್ಬಿಟ್ಟು ಬನ್ನಿ. ಮಜ ಭಾರತ. ಸೊ ಇದರೊಂದಿಗೆ ಇವತ್ತು ನಮ್ಮ ಜೊತೆ ಇಷ್ಟೋ ತನಕ ಇದ್ದಂಥ ದ್ವಾರಕೀಶ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಎಕ್ಸಲೆಂಟ್ ಸರ್, ಶ್ರುತಿ ಮೇಡಮ್,
ಎಸ್, ಇಷ್ಟೋ ತನಕ ನಮ್ಮ ಜೊತೆ ದ್ವಾರಕೀಶ್ ಸರ್ ಇದ್ರು. ಸರ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರ ಬಗ್ಗೆ ಏನೇ ಮಾತಾಡಿದ್ರು ಕೂಡ ಆ ಮಾತು ತುಂಬ ಸಣ್ಣದಾಗ್ಬಿಡುತ್ತೆ. ಕನ್ನಡ ಚಿತ್ರರಂಗಕ್ಕೆ ಕೆಲವು ಮುತ್ತುಗಳಿವೆ. ಆ ಮುತ್ತುಗಳಲ್ಲಿ ದ್ವಾರಕೀಶ್ ಅಣ್ಣ ಕೂಡ ಒಂದು ಮುತ್ತು ಅಂತ ಹೇಳಕ್ಕೆ ನಾನು ವೇದಿಕೆ ಇಷ್ಟಪಡ್ತೀನಿ. ಮಜಾ ಭಾರತ ಈ ತಂಡದಿಂದ ಅವರಿಗೆ ಆಯಸ್ಸು ಆರೋಗ್ಯ ಹೆಚ್ಚಿಗೆ ಕೊಡ್ಲಿ. 50ನೇ ಚಿತ್ರ ಇವತ್ತೇನು ಭರ್ಜರಿ ಯಶಸ್ಸನ್ನ ಕಂಡಿದೆ, ಆದಷ್ಟು ಬೇಗ ಅದು ದೊಡ್ಡ ಮಟ್ಟದಲ್ಲಿ ಶತದಿನೋತ್ಸವವನ್ನು ಆಚರಿಸಲಿ. ಆ ಸಂಭ್ರಮವನ್ನು ನಾವು ಈ ವೇದಿಕೆ ಮೇಲೆ ಆಚರಿಸೋಣ ಅಂತ ನಾನು ಅವರಿಗೆ ಹೇಳಕ್ ಇಷ್ಟಪಡ್ತೀನಿ. ಸರ್, ಈಗ ದ್ವಾರಕೀಶ್ ಸರ್ ಇಷ್ಟೋ ತನಕ ನಮ್ಮ ಜೊತೆ ಇದ್ರಿ. ಈ ಮಜಾ ಭಾರತ ಕಾರ್ಯಕ್ರಮ ನಿಮ್ಗೆ ಹೇಗೆ ಅನಿಸ್ತು? ಮಜಾ ಭಾರತ ಅನ್ನೋ ಕಾರ್ಯಕ್ರಮಗಳು ಬೇಕಾಗಿವೆ ಈ ದಿನ. ಬಹಳ ಜನ ನಟರುಗಳಿಗೆ ಅವಕಾಶ ಸಿಗುತ್ತೆ. ಇಬ್ಬರು ಆ್ಯಕ್ಟರ್ಗಳಿದಾರಂತೆ ಜೀವನದಲ್ಲಿ, ಇಬ್ಬರು ಹೀರೋಗಳಿದಾರಂತೆ ಜೀವನದಲ್ಲಿ. ಒಬ್ಬ ಗೆದ್ದ ನಟ, ಒಬ್ಬ ಗೆಲುವನ್ನು ಹುಡುಕ್ತಾ ಇರೋ ನಟ. ಎರಡೇ ನಟರು. ಆಸೆಗಳನ್ನು ಹೃದಯದಲ್ಲಿ ಮುಚ್ಚಿಟ್ಟುಕೊಂಡು ಹೃದಯದಿಂದ ಎಂದು ಆ ಆಸೆ ಈಡೇರುತ್ತೋ ಅಂತ ಹೊಂದಿರುವ ಕಲಾವಿದರುಗಳಿಗೆ ಈ ಥರ ವೇದಿಕೆ ಬಹಳ ಮುಖ್ಯ. ಈ ಮಜಾ ಭಾರತ ಆ ಥರ ಒಂದು ಕಲೆಯನ್ನು ತೋರಿಸುವ ದೊಡ್ಡ ವೇದಿಕೆಯಾಗಿದೆ. ಅದಕ್ಕೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಆಲ್ ದ ಬೆಸ್ಟ್ ಫಾರ್ ಮಜಾ ಭಾರತ. ಶ್ರುತಿ ಮೇಡಮ್ ಕೂಡ ಏನಾದ್ರೂ ಏನಿಲ್ಲ, ನನಗೆ ಮಾತೇ ಬರಲ್ಲ ಅವ್ರು ನೋಡ್ತಿದ್ದ ಹಾಗೆ. ಹೇಳಕ್ ಒಂದೇ ಇರೋದು, ದ್ವಾರಕೀಶ್ ಅಣ್ಣನ್ಗೆ ದೇವರು ಆಯುಷು ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಸೊ ಇಲ್ಲಿವರೆಗೂ ನೀವು ನೋಡಿದ್ದು ಮಜಾ ಭಾರತ. ಸೊ ಇದೇ ತರ ಇನ್ನು ಸಾಕಷ್ಟು ಮಜಾ ಇನ್ಮೇಲೆ ಇದ್ದೇ ಇರುತ್ತೆ. ನೋಡ್ದಾನೆ ಇರಿ. ಸದ್ಯಕ್ಕೆ ನಾವು ಹೊರಡಂತೆ ಸಮಯ ಆಯ್ತು. ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಮಜಾ ಭಾರತ, ಮಜಾ ಭಾರತ.